ಸ್ವಸ್ವಭಾವಾ ಸ್ವಯಂ ಚೇತ್ ಸ್ಯಾತ್ ತರ್ಹ್ಯಾತ್ಮಾಶ್ರಯದೂಷಣಂ ಸ್ವಕಾರಣಸ್ವಭಾವಾಚ್ಚೇತ್ ಸ್ವಭಾವಸ್ತೆ ಗುರುಃ ಪತೇತ್. ಜೈನರು ಬೌದ್ಧರು ಪರಮಾತ್ಮನನ್ನು ಒಪ್ಪೋದಿಲ್ಲ. ಹಾಗಾದರೆ ಈ ಜಗತ್ತಿನ ಎಲ್ಲ ವ್ಯಾಪಾರಗಳು ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆ ಬರುತ್ತೆ. ಈಶ್ವರನನ್ನು ಒಪ್ಪೋದಿಲ್ಲ, ಭಗವಂತನನ್ನು ಒಪ್ಪದೇ ಇರೋದರಿಂದಾಗಿ ಈ ಜಗತ್ತಿನ ಚೇಷ್ಟ ವ್ಯಾಪಾರಗಳೆಲ್ಲ ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅವರು ಉತ್ತರ ಕೊಡೋದು ಇದೆಲ್ಲ ಅದರ ಸ್ವಭಾವದಿಂದ ನಡೆಯುತ್ತೆ ಅಂತ. ವಸ್ತು ಸ್ವಭಾವದಿಂದ ಎಲ್ಲವೂ ನಡೆಯುತ್ತೆ ಅಂತ ಜೈನರು ಬೌದ್ಧರು ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಸ್ವಭಾವದಿಂದ ಪ್ರವೃತ್ತಿ ನಡೆಯುತ್ತೆ ಅಂತಾದರೆ ಆ ಸ್ವಭಾವ ಜಡವೋ ಚೇತನವೋ ಅಂತ ಪ್ರಶ್ನೆ ಮಾಡಿದ್ರು. ವಸ್ತುವಿನ ಸ್ವಭಾವದಿಂದ ಎಲ್ಲ ಕೆಲಸವೂ ನಡೆಯುತ್ತೆ ಅಂತಾದರೆ ಆ ಸ್ವಭಾವ ಜಡವೋ ಅಥವಾ ಚೇತನವೋ ಅಂತ. ವಸ್ತುವಿನ ಸ್ವಭಾವದಿಂದ ವ್ಯಾಪಾರ ನಡೆಯುತ್ತೆ ಅಂಥೇಳಿ ಆ ಸ್ವಭಾವವನ್ನು ಜಡ ಅಂತ ಹೇಳಿಬಿಟ್ರೆ ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ. ಜಡದಲ್ಲಿ ಪ್ರವೃತ್ತಿ ಆಗಬೇಕು ಅಂತಾದರೆ ಜ್ಞಾನ ಇರಬೇಕು, ಇಚ್ಛಾ ಇರಬೇಕು, ಅನಂತರ ಪ್ರವೃತ್ತಿ ಎಂಬತಕ್ಕಂಥದ್ದು ಆಗುತ್ತೆ. ಮನುಷ್ಯನಿಗೆ ಯಾವುದಾದ್ರೂ ಒಂದು ಪ್ರವೃತ್ತಿ ಇದೆ ಅಂತ ನಾವು ಕಾಣ್ತೇವೆ ಅಂತಾದರೆ ಮೊದಲು ಹೀಗೆ ಪಾಠ ಇದೆ ಅಂತ ಇದರಲ್ಲಿ ಪ್ರವೃತ್ತಿ, ನಾವಿಲ್ಲಿಗೆ ಬರಬೇಕು ಕೇಳಬೇಕು ಅನ್ನೋ ಪ್ರವೃತ್ತಿ ಆಗಬೇಕಾದ್ರೆ ಮೊದಲು ಪಾಠ ಇದೆ ಜ್ಞಾನ ಇರಬೇಕು, ಆಮೇಲೆ ನಮಗೆ ಹೋಗೋಣ ಅಂತ ಇಚ್ಛೆ ಬರಬೇಕು, ಆಮೇಲೆ ನಮ್ಮ ಪ್ರವೃತ್ತಿ ಎಂಬತಕ್ಕಂಥದ್ದು ಆಗುತ್ತೆ. ಹೀಗೆ ಯಾವುದೇ ಒಂದು ಪ್ರವೃತ್ತಿ ಆಗಬೇಕು ಅಂತಾದರೆ ಮೊದಲು ಜ್ಞಾನ ಬೇಕು, ಅನಂತರ ಇಚ್ಛಾ ಇರಬೇಕು, ಅನಂತರದಲ್ಲಿ ಪ್ರವೃತ್ತಿ ಆಗೋದು. ಈಗ ಸ್ವಭಾವವು ಜಡ ಅಂತ ಹೇಳಿಬಿಟ್ರೆ ಅದಕ್ಕೆ ಜ್ಞಾನ ಇಲ್ಲ, ಅದಕ್ಕೆ ಇಚ್ಛೆ ಇಲ್ಲ. ಹಾಗಿರಬೇಕಾದ್ರೆ ಜಡ ಅದು ಪ್ರವೃತ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯ? ಪ್ರವೃತ್ತಿ ಆಗಬೇಕು ಅಂದರೆ ಏನಾದರೂ ಕ್ರಿಯೆ ಅಂತ ಅರ್ಥ, ಏನಾದರೂ ಒಂದು ಅದರಲ್ಲಿ ಚಲನೆ ಎಂಬತಕ್ಕಂಥದ್ದು ಇರಬೇಕು ಅಂತ. ಆ ಪ್ರವೃತ್ತಿ ಬರಬೇಕು ಅಂತಾದರೆ, ಕ್ರಿಯೆ ಬರಬೇಕು ಅಂತಾದರೆ ಮೊದಲು ಇಚ್ಛೆ ಇರಬೇಕು, ಅದಕ್ಕೆ ಸಾಧನವಾಗಿ ಜ್ಞಾನ ಇರಬೇಕು. ಜಡದಲ್ಲಿ ಜ್ಞಾನ ಇಲ್ಲ, ಇಚ್ಛೆ ಬರಲಿಕ್ಕೆ ಸಾಧ್ಯ ಇಲ್ಲ, ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ದೋಷವನ್ನು ಹೇಳಿದರು. ಹಾಗಾದರೆ ಸ್ವಭಾವವನ್ನು ನಾವು ಚೇತನ ಅಂತ ಹೇಳೋಣ. ಜಡ ಅಂದರೆ ಜ್ಞಾನ ಇಲ್ಲ, ಇಚ್ಛೆ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ಆ ಸ್ವಭಾವವನ್ನು ಚೇತನ ಅಂತ ಹೇಳೋಣ. ಚೇತನರಲ್ಲಿ ಜ್ಞಾನ ಇದೆ, ಇಚ್ಛೆ ಇದೆ, ಅವನು ಪ್ರವೃತ್ತಿಯನ್ನು ಮಾಡಬಹುದು ಅಂತ. ಆದರೆ ಚೇತನ ಸ್ವಭಾವ ಅಂತ ಒಪ್ಪಿದರೂ ಕೂಡ ಆ ಚೇತನ ಸ್ವತಂತ್ರನೋ ಅಸ್ವತಂತ್ರನೋ ಅಂತ ಪುನಃ ಪ್ರಶ್ನೆ ಬರುತ್ತೆ. ಸ್ವಭಾವವು ಜಡ ಅಲ್ಲ, ಅದು ಚೇತನ ಅಂತ ಒಪ್ಪಿ ಆ ಸ್ವಭಾವವು ಪರತಂತ್ರ, ಇನ್ನೊಂದರ ಅಧೀನವಾಗಿದೆ, ಸ್ವತಂತ್ರ ಅಲ್ಲ ಅಂತ ಹೇಳಿದ್ರೆ ಪುನಃ ಅದಕ್ಕೊಬ್ಬ ನಿಯಾಮಕ ಎಂಬತಕ್ಕಂಥದ್ದು ಬೇಕಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ದೋಷವನ್ನು ಹೇಳ್ತಾರೆ ನೋಡಿ. ಈ ಪದಾರ್ಥಗಳೆಲ್ಲ ನಮಗೆ ಕಂಡು ಬರ್ತಾ ಇದೆ. ಎಲ್ಲ ಪದಾರ್ಥಗಳು ಏನಾಗಿದೆ? ಜಡ. ಪದಾರ್ಥಗಳೆಲ್ಲ ಜಡ. ಅದರ ಸ್ವಭಾವ ಇದೆಯಲ್ಲ ಅದು ಮಾತ್ರ ಚೇತನ ಅಂತ. ಹಾಗಾದರೆ ಧರ್ಮಿ ಅದು ಜಡವಾಗಿದೆ. ಈಗ ಬೆಂಕಿಯನ್ನು ತೆಗೆದುಕೊಳ್ಳೋಣ. ಬೆಂಕಿ ಅದು ಜಡ. ಬೆಂಕಿಯಲ್ಲಿ ಸ್ವಭಾವ ಇದೆ. ಯಾವುದು ಸ್ವಭಾವ? ಸುಡುವಂತಹ ಸ್ವಭಾವ ಅಂತ. ಆ ಸುಡುವ ಸ್ವಭಾವ ಇದೆಯಲ್ಲ ಅದು ಚೇತನ. ಹಾಗಾದರೆ ಧರ್ಮಿ ಎಂಬತಕ್ಕಂಥದ್ದು ಬೆಂಕಿ, ಅದು ಜಡ. ಅದರಲ್ಲಿರುವಂತಹ ಸ್ವಭಾವ ಅದು ಚೇತನ ಅಂತ ಹೇಳಿದ್ರೆ ಇದನ್ನು ಶಾಸ್ತ್ರದಲ್ಲಿ ಅರ್ಧಚರತಿ ನ್ಯಾಯ ಅಂತ ಹೇಳ್ತಾರೆ. ಅರ್ಧಚರತಿ ನ್ಯಾಯ ಏನು ಹಂಗಂದರೆ ಅಂತಂದರೆ
ಮೀನುಗಾರ ಮೀನು ಹಿಡಿತಾನೆ. ಆ ಮೀನು ಸಿಕ್ಕ ಮೇಲೆ ನೋಡ್ತಾನೆ ಅದು ಗರ್ಭಿಣಿಯಾಗಿರುತ್ತದೆ. ಆಗ ಅವನು ಆಲೋಚನೆ ಮಾಡ್ತಾನೆ, ಮೀನು ತಿನ್ನಲೂಬೇಕು, ಮೀನು ಅದು ಮರಿಯೂ ಹಾಕಬೇಕು. ಅದಕ್ಕೇನು ಮಾಡ್ತಾನೆ, ಆ ಮೀನಿನ ಅರ್ಧ ಭಾಗವನ್ನು ಅವನು ತಾನು ಇವಾಗ ತಿನ್ನಲಿಕ್ಕೆ ಉಪಯೋಗ ಮಾಡ್ತಾನೆ, ಇನ್ನು ಅರ್ಧ ಭಾಗ ಅದು ಮರಿ ಹಾಕಲಿ ಅಂತ ಬಿಡ್ತಾನೆ ಅಂತ. ಇದಾಗತ್ತಾ? ಇದು ಅರ್ಧಚರತಿ ಅಂತ ಅರ್ಥ. ಹಾಗೆಯೇ ಇಲ್ಲಿಯೂ ಕೂಡ ಧರ್ಮಿಯನ್ನು ಜಡ ಅಂತ ಒಪ್ಪೋದು, ಆ ಧರ್ಮಿಯಲ್ಲಿರ್ತಕ್ಕಂತಹ ಗುಣ ಸ್ವಭಾವ ಇದೆಯಲ್ಲ ಅದನ್ನು ಚೇತನ ಅಂತ ಒಪ್ಪೋದು ಅಂತಂದರೆ ಇದು ಅರ್ಧಚರತಿ ನ್ಯಾಯ ಅಂತ ಆಗುತ್ತೆ. ಇದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಒಂದೋ ಧರ್ಮಿಯೂ ಚೇತನ ಆಗಿರಬೇಕು, ಧರ್ಮವೂ ಚೇತನ ಅಂತ ಹೇಳಬೇಕು, ಅಥವಾ ಧರ್ಮವೂ ಜಡ ಆಗಿರಬೇಕು, ಧರ್ಮಿಯೂ ಕೂಡ ಜಡ ಅಂತ ಒಪ್ಪಬೇಕು. ಅದರಿಂದ ಧರ್ಮಿ ಧರ್ಮ ಎರಡನ್ನೂ ಕೂಡ ಒಂದೇ ರೀತಿಯಲ್ಲಿ ಒಪ್ಪಬೇಕಷ್ಟೇ ಹೊರತು ಧರ್ಮಿಯನ್ನು ಜಡ ಅಂತ ಒಪ್ಪಿ ಧರ್ಮವನ್ನು ಸ್ವಭಾವವನ್ನು ಚೇತನ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ. ಅಷ್ಟೇ ಅಲ್ಲದೇನೆ ಈ ಸ್ವಭಾವದಿಂದಲೇ ಎಲ್ಲ ವ್ಯಾಪಾರ ನಡೆಯುತ್ತೆ ಅಂತ ಹೇಳೋದು ಅಂತಾದರೆ ವಸ್ತುವಿಗಿಂತ ಭಿನ್ನವಾದಂಥ ಸ್ವಭಾವ ಇದೆ ಅಂತ ಹೇಳಬೇಕು. ಹಾಗಾದರೆ ಅದೆಲ್ಲವೂ ಕೂಡ ಸ್ವತಂತ್ರ ಅಂತ ಹೇಳಬೇಕು. ಯಾಕೆ? ಇನ್ನೊಂದರ ಅಧೀನ ಅಂತ ಆಗಿಬಿಟ್ರೆ ಅದು ಅಸ್ವತಂತ್ರ ಆಗುತ್ತೆ. ಆದರೆ ಅಸ್ವತಂತ್ರ ಆದರೆ ಪುನಃ ಸ್ವಭಾವತಃ ಪ್ರವೃತ್ತಿ ಆಗೋದಿಲ್ಲ, ಇನ್ನೊಂದು ನಿಯಮನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳಬೇಕು, ವಸ್ತುವಿನ ಸ್ವಭಾವ, ಆ ಸ್ವಭಾವ ಎಂಬತಕ್ಕಂಥದ್ದು ಸ್ವತಂತ್ರ, ಆದ್ದರಿಂದ ಪ್ರವೃತ್ತಿ ನಡೆಯುತ್ತೆ ಅಂತ. ಹಾಗಾದರೆ ಎಷ್ಟು ಸ್ವತಂತ್ರವಾದ್ದನ್ನು ಒಪ್ಪಬೇಕು? ಒಂದೊಂದರಲ್ಲಿ ಒಂದೊಂದು ಸ್ವಭಾವ ಇದೆ. ಬೆಂಕಿಯಲ್ಲಿ ಸುಡುವಂತಹ ಸ್ವಭಾವ ಇದೆ, ನೀರಿನಲ್ಲಿ ಶೈತ್ಯ ಎಂಬತಕ್ಕಂಥ ಸ್ವಭಾವ ಇದೆ, ಈಗ ಇದರಲ್ಲಿ ಧ್ವನಿ ವರ್ಧನ ಮಾಡ್ತಕ್ಕಂಥ ಸ್ವಭಾವ ಇದೆ, ಪುಸ್ತಕದಲ್ಲಿ ನಮಗೆ ಅಕ್ಷರಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ರೇಖಾ ಎಂಬತಕ್ಕಂಥದ್ದಿದೆ. ಈ ರೀತಿಯಲ್ಲಿ ಒಂದೊಂದರಲ್ಲಿ ಒಂದೊಂದು ಸ್ವಭಾವ ಎಂಬತಕ್ಕಂಥದ್ದಿದೆ. ಇದೆಲ್ಲವೂ ಸ್ವತಂತ್ರ ಅಂತ ಒಪ್ಪಬೇಕು. ಹಾಗಾದರೆ ಎಷ್ಟು ಸ್ವತಂತ್ರ ಒಪ್ಪಬೇಕಾಗತ್ತೆ? ಅಷ್ಟೇ ಅಲ್ಲ, ಸ್ವತಂತ್ರ ಯಾವಾಗಲೂ ಒಂದಾಗಿರಬೇಕು. ಸ್ವತಂತ್ರ ಅನೇಕ ಇದೆ ಅಂತಾದರೆ ಏನಾಗುತ್ತೆ? ಮನೆಯಲ್ಲಿ ಯಜಮಾನ ಒಬ್ಬ ಇರಬೇಕು. ಮನೆಯಲ್ಲಿ ಇದ್ದವರು ಎಲ್ಲರೂ ಯಜಮಾನರಾದರೆ ಏನಾಗುತ್ತೆ? ಅವರವರಲ್ಲೇ ಕಲಹ ಪ್ರಾರಂಭ ಆಗುತ್ತೆ. ಅದರಿಂದ ಮನೆಯಲ್ಲಿ ಏನೂ ಕೆಲಸ ನಡೆಯಲ್ಲ, ಎಲ್ಲ ಹಾಳಾಗಿ ಹೋಗುತ್ತೆ. ನಾನು ಸ್ವತಂತ್ರ, ನಾನು ಹೇಳಿದಾಗ ಮಾಡಲಿ. ಇನ್ನೊಬ್ಬ ಏನು ಹೇಳ್ತಾನೆ, ನಾ ಸ್ವತಂತ್ರ, ನಾನು ಹೇಳಿದಾಗ ಮಾಡಲಿ. ಹಾಗಾದರೆ ಯಾರೂ ಹೇಳೋಂಗಿಲ್ಲ, ಯಾರೂ ಮಾಡೋ ಹಾಗಿಲ್ಲ. ಹಾಗಾದರೆ ಎಲ್ಲವೂ ನಾಶ ಆಗಿ ಹೋಗುತ್ತೆ. ಹಾಗೆಯೇ ಈ ಜಗತ್ತಿನಲ್ಲಿ ಏನು ಸ್ವಭಾವ ಇದೆ ಅದು ಸ್ವತಂತ್ರ ಅಂತ ಹೇಳ್ತೀರಾ ಅಂತಾದರೆ ಅನೇಕ ಸ್ವಭಾವ ಇರೋದರಿಂದ ಅನೇಕ ಸ್ವತಂತ್ರವಾದದ್ದನ್ನು ಒಪ್ಪಬೇಕಾಗುತ್ತೆ. ಅನೇಕ ಸ್ವತಂತ್ರವಾದನ್ನು ಒಪ್ಪಿಬಿಟ್ರೆ ಆವಾಗ ಯಾವ ಜಗತ್ತಿನ ವ್ಯಾಪಾರಗಳು ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಡಿಗೆ ಮಾಡಬೇಕು ಅಂತಂದರೆ, ಇದು ಒಳ್ಳೆ ರುಚಿಯಾದ ಅಡಿಗೆ ಆಗಬೇಕು ಅಂತಂದರೆ ಒಬ್ಬ ಹೆಡ್ ಕುಕ್ ಇರಬೇಕು, ಉಳಿದವರೆಲ್ಲ ಅಸಿಸ್ಟೆಂಟ್ ಆಗಿರಬೇಕು. ನಾವ್ಯಾಕೆ ಅಸಿಸ್ಟೆಂಟು ಅಂತ ಏನಾದರೂ ಸ್ಟೆಂಟ್ ಮಾಡಿದ್ರೆ ಅವಾಗೇನಾಗುತ್ತೆ? ಎಲ್ಲರೂ ಮೇನ್ ಕುಕ್ಕೇ ಆದರೆ ಆವಾಗ ಅಡುಗೆ ಅಂತಕ್ಕಂಥದ್ದು ಹಾಳಾಗಿ ಹೋಗುತ್ತೆ. ಅಂದರೆ ಯಾವಾಗಲೂ ಒಬ್ಬನು ಮುಖ್ಯ ಇರಬೇಕು, ಸ್ವತಂತ್ರನಾಗಿರಬೇಕು, ಉಳಿದವರೆಲ್ಲ ಅವರ ಅಧೀನದಲ್ಲಿರಬೇಕು. ಆದರೆ ಈಗ ಎಲ್ಲ ಸ್ವಭಾವಗಳನ್ನು ಸ್ವತಂತ್ರ ಅಂತ ಒಪ್ಪಿಬಿಟ್ರೆ ಆವಾಗ ಲೋಕದಲ್ಲಿ ಯಾವ ವ್ಯಾಪಾರವೂ ನಡೀಲಿಕ್ಕಿಲ್ಲ ಅಂತ ಆಗುತ್ತೆ. ಅಷ್ಟೇ ಅಲ್ಲ, ವಸ್ತುವಿನಲ್ಲಿರತಕ್ಕಂತಹ ಸ್ವಭಾವ ಅದನ್ನು ಸ್ವತಂತ್ರ ಅಂತ ಹೇಳಿದ್ರೆ ವಸ್ತುವಿಗಿಂತ ಬೇರೆಯಾಗಿರ್ತಕ್ಕಂತಹ ಸ್ವಭಾವ ಎಂಬತಕ್ಕಂಥದ್ದು ಒಪ್ಪಬೇಕು. ಆ ಸ್ವಭಾವ ಅದರಲ್ಲಿ ಒಂದು ಇದೆ ಅಂತ ಹೇಳಬೇಕು. ಒಂದರಲ್ಲಿ ಒಂದೊಂದು ಸ್ವಭಾವ, ಅನೇಕ ಸ್ವಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದರಲ್ಲಿ ಒಂದೊಂದು ಸ್ವಭಾವ. ದೀಪ ತೆಗೆದುಕೊಂಡ್ರೆ ಬೆಳಗುವಂಥ ಸ್ವಭಾವ ಅಂತ, ಹಾಗಾದರೆ ಬೆಂಕಿ ತೆಗೆದುಕೊಂಡ್ರೆ ಸುಡುವಂಥ ಸ್ವಭಾವ ಅಂತ, ಹೀಗೆ ಒಂದೊಂದು ಒಂದೊಂದು ಸ್ವಭಾವ. ಹಾಗಾದರೆ ಅದನ್ನು ಸ್ವತಂತ್ರ ಅಂತ ಒಪ್ಪಬೇಕು. ಅದರಲ್ಲಿ ಆ ವ್ಯಕ್ತಿ ಧರ್ಮಿ ಇದೆಯಲ್ಲ, ಪದಾರ್ಥ ಇದೆಯಲ್ಲ, ಆ ಪದಾರ್ಥಕ್ಕಿಂತ ಬೇರೆ ಎಂಬುದಾಗಿ ಅದನ್ನು ಒಪ್ಪಬೇಕು. ಅದೇ ರೀತಿಯಲ್ಲಿ ಅದು ಒಂದು ಅಂತ ಒಪ್ಪಬೇಕು. ಹೀಗೆ ವಸ್ತುವಿಗಿಂತ ಭಿನ್ನವಾದ ಸ್ವಭಾವ, ಆ ಸ್ವಭಾವ ಒಂದು, ಅದು ಸ್ವತಂತ್ರ ಅಂತ ಇಷ್ಟು ಒಪ್ಪಬೇಕಾಗತ್ತೆ. ಇದು ಶಾಸ್ತ್ರದಲ್ಲಿ ಗೌರವ ಅಂತ ಹೇಳ್ತಾರೆ. ಅದಕ್ಕಿಂತ
ಅವ್ರು ಕೇಳ್ತಾರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದರು, ಒಬ್ಬ ಪರಮಾತ್ಮನ ಒಪ್ಪಿದ್ರೆ ಸಾಕು. ಎಲ್ಲ ಪದಾರ್ಥಗಳಲ್ಲಿರತಕ್ಕಂಥ ಸ್ವಭಾವ ಪದಾರ್ಥಗಳಿಗಿಂತ ಬೇರೆಯಾಗಿದೆ, ಅದು ಸ್ವತಂತ್ರವಾಗಿದೆ ಎಂಬುದಾಗಿ ಒಪ್ಪೋದಕ್ಕಿಂತ, ಅನೇಕ ಸ್ವತಂತ್ರಗಳನ್ನು ಒಪ್ಪೋದಕ್ಕಿಂತ ಪರಮಾತ್ಮ ಒಬ್ಬನನ್ನು ಸ್ವತಂತ್ರ ಅಂತ ಒಪ್ಪಿದ್ರೆ ಸಾಕಾಗುತ್ತೆ ಅಂತ ಹಿಂದೆ ಹೇಳಿದ ವಿಷಯ. ಈಗ ಅದರ ಮೇಲೆ ಪುನಃ ಹೇಳ್ತಾರೆ, ಸ್ವಭಾವ ಇದೆಯಲ್ಲ, ವಸ್ತುವಿನ ಸ್ವಭಾವ, ಆ ವಸ್ತುವಿನ ಸ್ವಭಾವ ವಸ್ತು ಹುಟ್ಟಿದಾಗ ಹುಟ್ಟಬೇಕೋ ಬೇಡವೋ? ಒಂದು ಮಡಕೆ ತೆಗೆದುಕೊಳ್ಳಿ, ಮಡಕೆ ಹುಟ್ಟಿತು, ಮಡಕೆಯ ಸ್ವಭಾವ ಏನು? ಅದರಲ್ಲಿ ನೀರು ಹಾಕಿಡೋದು ಅಲ್ವಾ? ಹಾಗಾದರೆ ನೀರು ಹಿಡಿಸುವಂಥ ಸ್ವಭಾವ, ಏನಾದರೂ ಪದಾರ್ಥವನ್ನು ತನ್ನಲ್ಲಿ ಇಟ್ಟುಕೊಳ್ಳುವಂಥ ಸ್ವಭಾವ ಪಾತ್ರೆಯದ್ದು. ಮಡಿಕೆ ಅಂದರೆ ಅದೇನೆ. ಹಾಗಾದರೆ ಆ ಪಾತ್ರೆ ಎಂಬತಕ್ಕಂಥದ್ದು ಹುಟ್ಟಬೇಕು, ಮಡಿಕೆ ಎಂಬತಕ್ಕಂಥದ್ದು ಹುಟ್ಟಬೇಕಾದ್ರೆ ಮಡಿಕೆ ಹುಟ್ಟೋದಲ್ಲ, ಆ ಮಡಿಕೆಯ ಜೊತೆಯಲ್ಲಿ ಅದರ ಸ್ವಭಾವ ಹುಟ್ಟುತ್ತೆ ಅಂತ ಹೇಳಬೇಕು. ಆ ಸ್ವಭಾವ ಹುಟ್ಟಲಿಕ್ಕೆ ಕಾರಣ ಯಾವುದು? ಒಂದು ಪಾತ್ರೆ ಹುಟ್ಟಿದಾಗ ಪಾತ್ರೆಯಲ್ಲಿ ಒಂದು ಸ್ವಭಾವ ಇದೆ, ನೀರು ಹಿಡಿಸುವಂತಹ ಸ್ವಭಾವ, ಅಥವಾ ಯಾವುದೋ ಒಂದು ಪದಾರ್ಥ ಅದನ್ನು ತನ್ನಲ್ಲಿ ಇಟ್ಟುಕೊಳ್ಳುವಂಥ ಸ್ವಭಾವ ಅದು ಪಾತ್ರೆಯಲ್ಲಿದೆ. ಹಾಗೆ ಇರುತ್ತೆ ಅಂತನಾ? ಹಾಗೆ ಇರುತ್ತೆ ಅಂತಾದರೆ ಮಡಿಕೆಯೇ ಇಲ್ಲ, ಅದ್ರ ಸ್ವಭಾವ ಎಲ್ಲಿತ್ತು? ಇಲ್ವಾ? ಈಗ ಮಡಿಕೆ ಅಂತೂ ಹುಡ್ತು, ನಮ್ಮ ಕಣ್ಣಿಗೆ ಗೊತ್ತಾಗ್ತಾ ಇದೆ, ಮಡಿಕೆ ಇರಲಿಲ್ಲ. ಪರಮಾಣುಗೊಂದು ಸ್ವಭಾವ ಇರಲಿ, ಪರಮಾಣುವಿನಲ್ಲಿ ನೀರು ಹಿಡಿಸಿಕೊಳ್ಳುವಂತಹ ಸ್ವಭಾವ ಇದೆಯಾ? ಪರಮಾಣುವಿನಲ್ಲಿ ಘಟದಲ್ಲಿರುವಂತಹ ನೀರು ತುಂಬಿಕೊಳ್ಳುವಂತಹ ಸ್ವಭಾವ ಪರಮಾಣುವಿನಲ್ಲಿದೆಯಾ? ಬೇಡ. ಮಣ್ಣಿನಲ್ಲಿದೆಯಾ? ಮಡಿಕೆ ಆಗೋಕ್ಕಿಂತ ಮೊದಲು ಮಣ್ಣು ಮುದ್ದೆ ಇದೆಯಲ್ಲ, ಅದರಲ್ಲಿ ನೀರನ್ನು ತುಂಬಿಟ್ಟುಕೊಳ್ಳುವಂತಹ ಸ್ವಭಾವ ಇದೆಯಾ? ಅಥವಾ ಅಕ್ಕಿಯನ್ನು ತುಂಬಿಟ್ಟುಕೊಳ್ಳುವಂಥ ಸ್ವಭಾವ ಇದೆಯಾ? ಏನಾದರೂ ಒಂದು ಸ್ವಭಾವ ಇದೆಯಾ? ಇಲ್ಲ ತಾನೇ? ಅನುಭವ ಸಿದ್ಧ ತಾನೇ? ಮಣ್ಣಿನ ಮುದ್ದೆ ಸ್ವಭಾವ ಬರೋದು. ಹಾಗಾದರೆ ಆ ಸ್ವಭಾವ ಬಂತಲ್ಲ, ಆ ಸ್ವಭಾವಕ್ಕೆ ಕಾರಣ ಯಾವುದು? ಒಂದು ಘಟವನ್ನು ತೆಗೆದುಕೊಳ್ಳಿ, ಅವರು ಎಲ್ಲವೂ ಸ್ವಭಾವದಿಂದ ಆಗುತ್ತೆ ಅಂತ ಹೇಳ್ತಾರೆ. ಜಡ, ಹೌದು. ಚೇತನ ಹುಟ್ಟೋದೇ ಇಲ್ಲಲ್ಲ, ಚೇತನ ನಿತ್ಯ. ಯಾವ ಪದಾರ್ಥಗಳು ಹುಟ್ಟುತ್ತೋ ಹುಟ್ಟುವಂತಹ ಪದಾರ್ಥಗಳ ಬಗ್ಗೆ ಕೇಳ್ತಾ ಇದ್ದೇವೆ. ಅಂದರೆ ಜಡ ಪದಾರ್ಥಗಳು ಹುಟ್ಟಿದಾಗ ಅದರ ಸ್ವಭಾವ ಹುಟ್ಟಬೇಕು. ಹಾಗಾದರೆ ಸ್ವಭಾವದ ಉತ್ಪತ್ತಿಗೆ ಕಾರಣ ಯಾವುದು? ಸ್ವಭಾವದ ಉತ್ಪತ್ತಿಗೆ ಸ್ವಭಾವವೇ ಕಾರಣವೋ, ಅಥವಾ ಈಗ ಘಟದ್ದೊಂದು ಸ್ವಭಾವ, ಆ ಘಟದ ಸ್ವಭಾವದ ಉತ್ಪತ್ತಿಗೆ ಏನು ಕಾರಣ? ಸ್ವಭಾವ ಕಾರಣವೋ ಒಂದು, ಅಥವಾ ಘಟ ಉತ್ಪತ್ತಿ ಆಗುತ್ತಲ್ಲ, ಘಟ ಉತ್ಪತ್ತಿ ಆಗಬೇಕಾದ್ರೆ ಏನು ಕಾರಣ? ಮಣ್ಣು, ಕುಲಾಲ, ನೀರು, ಚಕ್ರ, ಕೋಲು, ಇದೆಲ್ಲವೂ ಕೂಡ ಮಡಿಕೆಯ ಉತ್ಪತ್ತಿಗೆ ಕಾರಣ. ಹಾಗಾದರೆ ಮಡಿಕೆಯ ಉತ್ಪತ್ತಿಗೆ ಯಾವುದು ಕಾರಣವೋ ಅದೇನೇ ಸ್ವಭಾವದ ಉತ್ಪತ್ತಿಗೆ ಕಾರಣ ಅಂತ ಹೇಳ್ತೀರೋ ಅಂತ ವಿಕಲ್ಪ ಮಾಡೋದು. ಈಗ ವಸ್ತು ಹುಟ್ಟುತ್ತೆ, ವಸ್ತುವಿನಲ್ಲಿ ಸ್ವಭಾವವು ಹುಟ್ಟಬೇಕು. ಯಾಕೆ? ವಸ್ತು ಹುಟ್ಟದೇ ಇದ್ದಾಗ ಸ್ವಭಾವ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ವಸ್ತು ಇಲ್ಲದೇ ಇದ್ದಾಗ ಸ್ವಭಾವ ಎಲ್ಲಿರ್ಲಿಕ್ಕೆ ಸಾಧ್ಯ? ಹಾಗಾದರೆ ವಸ್ತು ಹುಟ್ಟಿದಾಗ ವಸ್ತುವಿನ ಜೊತೆಯಲ್ಲಿ ಸ್ವಭಾವ ಹುಟ್ಟುತ್ತೆ ಅಂತ ಹೇಳಬೇಕು. ಆ ವಸ್ತುವಿನ ಜೊತೆಯಲ್ಲಿ ಸ್ವಭಾವ ಹುಟ್ಟಿದಾಗ ಆ ಸ್ವಭಾವಕ್ಕೆ ಕಾರಣ ಯಾವುದು? ನಮಗೆ ವಸ್ತುವಿಗೆ ಕಾರಣ ಯಾವುದು ಅಂತ ಗೊತ್ತು. ಈಗ ಮಡಿಕೆ ತೆಗೆದುಕೊಂಡರೆ ಮಡಿಕೆಗೆ ಕಾರಣ ಯಾವುದು ಅಂತ ಗೊತ್ತು. ಆದರೆ ಮಡಿಕೆಯಲ್ಲಿ ನೀರು ತುಂಬಿಸಿಕೊಳ್ಳುವಂತಹ ಒಂದು ಸ್ವಭಾವ ಇದೆ, ಅಥವಾ ಇನ್ನೊಂದು ಪದಾರ್ಥವನ್ನು ತನ್ನಲ್ಲಿ ಇಟ್ಟುಕೊಳ್ಳುವಂತಹ ಸ್ವಭಾವ ಇದೆ. ಈ ಸ್ವಭಾವ ಎಲ್ಲಿಂದ ಬಂತು? ಅದಕ್ಕೆ ಆ ಸ್ವಭಾವವೇ ಕಾರಣ ಅಂತ ಹೇಳ್ತೀರೋ, ಅಥವಾ ಮಡಿಕೆಯ ಹುಟ್ಟಿಗೆ ಯಾವುದು ಕಾರಣವೋ ಅದು ಕಾರಣ ಅಂತ ಹೇಳ್ತೀರೋ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ, ಸ್ವಸ್ವಭಾವ ಸ್ವಯಂ ಚೇತ್ ಸ್ಯಾತ್. ತನ್ನ ಸ್ವಭಾವದಿಂದಲೇ ತಾನು ಉತ್ಪತ್ತಿಯಾಗುತ್ತೆ ಅಂತ ಹೇಳೋದು ಅಂತಾದರೆ ಶಾಸ್ತ್ರದಲ್ಲಿ ಇದಕ್ಕೆ ಆತ್ಮಾಶ್ರಯ ಅಂತ ದೋಷವನ್ನು ಹೇಳುತ್ತಾರೆ. ತನ್ನ ಉತ್ಪತ್ತಿಗೆ ತಾನು ಕಾರಣ ಅಂದರೆ ಆತ್ಮಾಶ್ರಯ. ಏನರ್ಥ? ಕಾರಣ ಅಂತಾಗಬೇಕು ಅಂತಂದರೆ ಕಾರ್ಯನಿಯತ ಪೂರ್ವವೃತ್ತಿ ಕಾರಣಂ. ಕಾರಣಕ್ಕೆ ಒಂದು ಡೆಫಿನೇಷನ್ ಇದೆ, ಲಕ್ಷಣ ಇದೆ. ಏನದು? ಯಾವುದು ಉತ್ಪತ್ತಿಯಾಗುತ್ತೋ ಅದಕ್ಕಿಂತ ಮೊದಲಿನ ಕ್ಷಣದಲ್ಲಿ ಇರಬೇಕು.
ಯಾವುದು ಕಾರಣವಾಗುತ್ತೋ ಅದು ಯಾವುದಕ್ಕೆ ಕಾರಣ ಆಗುತ್ತೋ, ಹಾಗಾದರೆ ಯಾವುದು ಹುಟ್ಟುತ್ತೋ ಆ ಹುಟ್ಟುವ ಪದಾರ್ಥಕ್ಕಿಂತ ಮೊದಲು ಅದಿರಬೇಕು, ಹಾಗೆ ಕಾರಣ ಆಗುತ್ತೆ ಅಲ್ವಾ. ಅಡಿಗೆ ಮಾಡ್ತೇವೆ ಅಂತ ಇಟ್ಕೊಂಡ್ರೆ ಅಡಿಗೆ ಸಿದ್ಧ ಆಗಿಲ್ಲ, ಅಡಿಗೆ ಸಿದ್ಧ ಆಗೋಕ್ಕಿಂತ ಮೊದಲು ಅಡಿಗೆ ಮಾಡುವವನು ಇರಬೇಕು. ಅಡಿಗೆ ಮಾಡುವವನಿದ್ದರೆ ಆಗ ಮಾಡುವವನಿಂದ ಅಡಿಗೆ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಹಾಗಾದರೆ ಅಡಿಗೆ ಸಿದ್ಧ ಆಗೋಕ್ಕಿಂತ ಮೊದಲು ಯಾರಿರಬೇಕು? ಅಡಿಗೆ ಮಾಡುವವನು ಇರಬೇಕು, ಅವನು ಕಾರಣ ಅಂತ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣವನ್ನು ತೆಗೆದುಕೊಂಡರೂ ಕೂಡ ಅದು ಕಾರ್ಯನಿಯತ ಪೂರ್ವ ವೃತ್ತಿ. ಯಾವುದು ಉತ್ಪತ್ತಿಯನ್ನು ಹೊಂದುತ್ತಾ ಇದೆಯೋ ಅದಕ್ಕಿಂತ ಮೊದಲು ಇರಬೇಕು ಎಂಬತಕ್ಕಂಥದ್ದು ನಿಯಮ. ಈಗ ಸ್ವಭಾವ ಇದೆಯಲ್ಲ, ಸ್ವಭಾವಕ್ಕೆ ಸ್ವಭಾವವೇ ಕಾರಣ ಅಂತಾದರೆ ಹಾಗಾದರೆ ತನಗೆ ತಾನು ಕಾರಣ ಅಂತ ಹೇಳಿದರೆ ಏನು ವಿರೋಧ? ತನಗಿಂತ ತಾನು ಮೊದಲಿರಬೇಕು ಅಂತ ಹೇಳಿದಂತೆ ಆಯಿತು. ಏಕೆ ಕಾರಣ ಆಗಬೇಕು ಅಂದರೆ ಮೊದಲಿರಬೇಕು. ಹಾಗಾದರೆ ತನಗೆ ತಾನು ಕಾರಣ ಅಂತಂದರೆ ತನಗಿಂತ ತಾನು ಮೊದಲಿದೆ ಅಂತ ಹೇಳಿದಂತೆ ಆಯಿತು. ಹಾಂ, ಹೌದು, ತನಗೆ ತಾನೇ ಅಂತ ಹೇಳಿದ್ರೆ ಅದೇ ತಾನೇ ಕಾರಣ ಅಂತ. ತಾನೇ ಕಾರಣ ಆಗ್ಲಿಕ್ಕೆ ಸಾಧ್ಯವಾ? ಯಾಕಾಗಲ್ಲ? ಕಾರಣತ್ವ ಲಕ್ಷಣ ಅಲ್ಲಿ ತನ್ನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತಾನು ಹುಟ್ಟಬೇಕು, ತಾನು ಹುಟ್ಟೋಕ್ಕಿಂತ ಮೊದಲು ತಾನಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ ಆತ್ಮಾಶ್ರಯ ದೂಷಣಂ. ಇದನ್ನು ಆತ್ಮಾಶ್ರಯ ಎಂಬುದಾಗಿ ಹೇಳ್ತಾರೆ. ಇದಾಗಲ್ಲ. ಹಾಗಾದರೆ ಏನು ಹೇಳಬೇಕು? ಮಡಿಕೆ ಉತ್ಪತ್ತಿಯಾಗಬೇಕಾದರೆ ಮಡಿಕೆಯ ಸ್ವಭಾವಕ್ಕೆ, ಮಡಿಕೆಗೆ ಹುಟ್ಟಲಿಕ್ಕೆ ಏನು ಕಾರಣ ಇದೆಯೋ ಅದೇ ಸ್ವಭಾವದ ಉತ್ಪತ್ತಿಗೆ ಕಾರಣ ಆಗುತ್ತೆ. ಘಟದ ಉತ್ಪತ್ತಿಗೆ ಯಾವುದು ಕಾರಣವೋ ಅದೇ ಘಟದ ಸ್ವಭಾವದ ಉತ್ಪತ್ತಿಗೆ ಕಾರಣ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ ಸ್ವಕಾರಣ ಸ್ವಭಾವಾಚೇತ್. ಆ ಕಾರಣದ ಸ್ವಭಾವದಿಂದ ಈ ಘಟದಲ್ಲಿರ್ತಕ್ಕಂತಹ ಸ್ವಭಾವ ಎಂಬತಕ್ಕಂಥದ್ದು ಹುಟ್ಟುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ತೇ ಗುರುಹು ಪತೇತ್ ಅಂತ. ನಿನಗೆ ಗೌರವ ದೋಷ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಯಾಕೆ ಅಂತಂದರೆ ಕಾರಣದಿಂದಲೇ ಕಾರ್ಯ ಉತ್ಪತ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರ್ತಾ ಇರೋದರಿಂದ ಪುನಃ ಕಾರಣದ ಸ್ವಭಾವದಿಂದ ಕಾರ್ಯದ ಸ್ವಭಾವ ಎಂಬತಕ್ಕಂಥದ್ದು ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇದು ಗೌರವ. ಅದಕ್ಕೆ ಅವರು ಹೇಳ್ತಾರೆ ತೇ ಗುರುಹು ಪತೇತ್. ನಿನಗೆ ಗೌರವ ದೋಷ ಬರುತ್ತೆ, ಆದ್ದರಿಂದ ನೀನು ಬಿದ್ದು ಹೋಗಬೇಕಾಗುತ್ತೆ, ಅಂದರೆ ನಿನ್ನ ಸಿದ್ಧಾಂತ ಬಿದ್ದು ಹೋಗುತ್ತೆ ಅಂತ ಅರ್ಥ. ಯಾವಾಗಲೂ ಬೀಳಬೇಕು ಅಂತಂದಲಿಕ್ಕೆ ನ್ಯಾಯಶಾಸ್ತ್ರದಲ್ಲಿ ಪತನ ಅಸಮವಾಯಿ ಕಾರಣ ಯಾವುದೋ ಅದನ್ನು ಗುರು ಅಂತ ಗುರುತ್ವ ಅಂತ ಕರೀತಾರೆ. ಈಗ ಭಾರ ಅಂತ ಹೇಳ್ತೇವಲ್ಲ, ಮಾವಿನ ಕಾಯಿ ಅದು ಕೆಳಗೆ ಬೀಳುತ್ತೆ. ಯಾವಾಗ ಬೀಳುತ್ತೆ ಅಂತಂದರೆ ಮಾವಿನ ಕಾಯಿ ಭಾರವಾಗಿದೆ, ಆದ್ದರಿಂದ ಹಾಗೆ ಅದು ಬೀಳುತ್ತೆ. ಅದೇ ಹತ್ತಿ ಇದೆ ನೋಡಿ, ಅದು ಬೀಳುತ್ತಾ? ಇಲ್ಲ. ಅದು ಆಕಾಶದಲ್ಲಿ ಹಾಕ್ರಿ, ಅದು ಕೆಳಗೆ ಬೀಳಲ್ಲ. ಯಾಕೆ ಬೀಳಲ್ಲ? ಆ ಹತ್ತಿಯಲ್ಲಿ ಭಾರ ಇಲ್ಲ. ಅದನ್ನೇ ಗುರುತ್ವ ಅಂತ ಕರೀತಾರೆ. ಅದು ಯಾವುದು ಭಾರವೋ ಅದು ಬೀಳುತ್ತೆ. ಅಂದರೆ ನಿನಗೀಗ ಗೌರವ ಎಂಬತಕ್ಕಂಥ ದೋಷ ಬಂತು ಅಂದರೆ ಅದು ಗುರು ಭಾರವಾಯಿತು. ಯಾವುದು ಗುರು ಆಯಿತು? ನೀನು ವಸ್ತುವಿನ ಉತ್ಪತ್ತಿಗೆ ಯಾವುದು ಕಾರಣವೋ ಆ ಕಾರಣದಲ್ಲಿರ್ತಕ್ಕಂತಹ ಸ್ವಭಾವದಿಂದ ಈ ಕಾರ್ಯದಲ್ಲಿರ್ತಕ್ಕಂಥ ಸ್ವಭಾವ ಎಂಬತಕ್ಕಂಥದ್ದು ಉತ್ಪತ್ತಿ ಆಗತ್ತೆ ಅಂತ ಹೇಳೋದು ಅಂತಾದರೆ ಆವಾಗ ನಿನಗೆ ಗೌರವ ದೋಷ ಬರುತ್ತೆ. ಅದು ನಾವು ಅಸಮವಾಯಿ ಕಾರಣ ಅಂತ ನಾವೇನು ಒಪ್ಪಲ್ಲ. ಹಾಂ ಹಾಂ ಹೌದು. ಯಾವುದು ಅಸಮವಾಯಿ ಕಾರಣ ಲಕ್ಷಣ ಏನು? ಸಮವಾಯಿ ಕಾರಣದಲ್ಲಿ ಇದ್ದು ಯಾವುದು ಕಾರಣ ಆಗುತ್ತೋ ಅದು ಅಸಮವಾಯಿ ಕಾರಣ. ಈಗ ಸಮವಾಯಿ ಕಾರಣ ಯಾವುದು? ಫಲ. ಅದರಲ್ಲಿ ಇರತಕ್ಕಂಥದ್ದು ಯಾವುದು? ಭಾರ. ಅದು ಬೀಳಲಿಕ್ಕೆ ಕಾರಣ ಆಗಿದೆ. ಅಂದರೆ ಸಮವಾಯಿಯಲ್ಲಿ ಇದ್ದು ಯಾವುದು ಪತನಕ್ಕೆ ಕಾರಣ ಆಗಿದೆಯೋ ಅದು ಅಸಮವಾಯಿ ಕಾರಣ. ಹಾಂ, ಅದರಿಂದ ಬೀಳಲ್ಲ. ಅದರಲ್ಲಿ ಗುರುತ್ವ ಇಲ್ಲ. ಅಲ್ಲ, ಗುರುತ್ವ ಎಂಬತಕ್ಕಂಥದ್ದು ಇಲ್ಲ, ಆದ್ದರಿಂದ ಅದು ಬೀಳಲ್ಲ. ಹಣ್ಣು ಬಿದ್ದ ಹಾಗೆ, ಕಲ್ಲು ಬಿದ್ದ ಹಾಗೆ ಹತ್ತಿ ಬೀಳಬೇಕು. ಬೀಳುತ್ತಾ? ಅದಕ್ಕೆ ಹೇಳಿದೆವು ಸಮವಾಯಿ ಕಾರಣದಲ್ಲಿ ಇದ್ದುಕೊಂಡು ಯಾವುದು ಕಾರಣವೂ ಆಗಿದೆಯೋ ಅದನ್ನು ಅಸಮವಾಯಿ ಕಾರಣ ಅಂತ ಹೇಳ್ತಾರೆ. ಸಮವಾಯಿ ಕಾರಣದಲ್ಲಿ ಇರಬೇಕು,
ಕಾರಣವೂ ಆಗಿರಬೇಕು, ಅದನ್ನು ಅಸಮವಾಯಿ ಕಾರಣ ಅಂತ ಕರೀತಾರೆ. ಹತ್ತಿಯಲ್ಲಿ ಕೇವಲ ಹತ್ತಿ ಇದೆ, ಅದರಲ್ಲಿ ಕಾರಣವಾಗಿರ್ತಕ್ಕಂಥ ಗೌರವ ಇಲ್ಲ, ಗುರುತ್ವ ಇಲ್ಲ. ಅದೇ ಆದ್ದರಿಂದ ಅದರಲ್ಲಿ ಗುರುತ್ವ ಎಂಬತಕ್ಕಂಥದ್ದು ಇಲ್ಲ, ಇಂದ ಬೀಳಲಿಕ್ಕಿಲ್ಲ. ಬೀಳಬೇಕಾದ್ರೆ ಅಸಮವಾಯ ಕಾರಣ ಇರಬೇಕು. ಅಸಮವಾಯ ಕಾರಣ ಇದ್ದರೆ ಬೀಳುತ್ತೆ, ಆದರೆ ಅದರಲ್ಲಿ ಅಸಮವಾಯ ಕಾರಣ ಇಲ್ಲ. ಹೌದು, ಗುರುತ್ವ ಅನ್ನೋದು ಬೀಳಲಿಕ್ಕೆ ಕಾರಣ, ಅದು ಅಸಮವಾಯ ಕಾರಣ, ಅದು ಹತ್ತಿಯಲ್ಲಿ ಇಲ್ಲ. ಪತನ ಅಸಮವಾಯಿ ಕಾರಣ, ಬೀಳಲಿಕ್ಕೆ ಅಸಮವಾಯಿ ಕಾರಣ ಗುರುತ್ವ ಎಂಬುದಾಗಿ ಹೇಳುತ್ತಾರೆ. ಅದರಿಂದ ಏನಾಯಿತು, ಸ್ವಭಾವಕ್ಕೆ ವಸ್ತುವಿನ ಉತ್ಪತ್ತಿಗೆ ಕಾರಣವಾಗಿರತಕ್ಕಂತಹ ಸಾಮಗ್ರಿ ಏನಿದೆ ಅವುಗಳ ಸ್ವಭಾವವು ಕಾರಣ ಅಂತ ಹೇಳಿದ್ರೆ ಗೌರವ ದೋಷ ಎಂಬತಕ್ಕಂಥದ್ದು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಸ್ವಭಾವಾತ್, ತನ್ನ ಸ್ವಭಾವದಿಂದ, ಸ್ವಯಂ ತಾನೇ, ಚೇತ್ ತರ್ಹಿ ಹುಟ್ಟುತ್ತೆ ಅಂತಾದರೆ, ಸ್ವಭಾವದಿಂದ ಸ್ವಭಾವ ಹುಟ್ಟುತ್ತೆ ಅಂತ ಹೇಳೋದು ಅಂತಾದರೆ, ಆತ್ಮಾಶ್ರಯ ದೂಷಣಂ, ತನಗೆ ತಾನೇ ಆಶ್ರಯ ಎಂಬುವಂತಹ ದೋಷ, ಅರ್ಥಾತ್ ತನಗಿಂತ ತಾನು ಮೊದಲಿರಬೇಕು ಎಂಬತಕ್ಕಂಥ ದೋಷವು ಬರುತ್ತೆ, ಸ್ಯಾತ್ ಬರುತ್ತದೆ. ಸ್ವಕಾರಣ ಸ್ವಭಾವಾತ್ ಚೇತ್, ತನ್ನ ಕಾರಣದ ಸ್ವಭಾವದಿಂದ ಚೇತ್ ಉತ್ಪತ್ತಿಯಾಗುತ್ತೆ ಎಂಬುದಾಗಿ ಹೇಳಿದರೆ, ತೇ ನಿನಗೆ ಸ್ವಭಾವ, ಆ ಸ್ವಭಾವ ಎಂಬತಕ್ಕಂತಹ ಪದಾರ್ಥವು ಗುರುಭೂತವಾಗಿ ಪತೇತ್ ಬಿದ್ದು ಹೋಗಬೇಕಾಗುತ್ತದೆ. ಅರ್ಥಾತ್ ನೀನು ಹೇಳುವಂತಹ ಈ ವಾದ ಎಂಬತಕ್ಕಂಥದ್ದು ಬಿದ್ದು ಹೋಗುತ್ತೆ, ಸರಿಯಲ್ಲ. ಸ್ವಸ್ವಭಾವಾತ್, ತನ್ನ ಸ್ವಭಾವದಿಂದ, ಸ್ವಯಂ ತಾನೇ, ಸ್ಯಾತ್ ಚೇತ್ ಉತ್ಪತ್ತಿಯನ್ನು ಹೊಂದುತ್ತದೆ ಎಂಬುದಾಗಿ ಹೇಳಿದರೆ, ಆಗ ಆತ್ಮಾಶ್ರಯ ದೂಷಣಂ, ತನಗೆ ತಾನೇ ಕಾರಣ, ತನಗಿಂತ ತಾನು ಮೊದಲಿರಬೇಕು ಎಂಬತಕ್ಕಂಥ ದೋಷವು ಸ್ಯಾತ್ ಬರುತ್ತದೆ. ಸ್ವಕಾರಣ ಸ್ವಭಾವಾತ್ ಚೇತ್, ತನಗೆ ಕಾರಣವಾಗಿರ್ತಕ್ಕಂತಹ ಪದಾರ್ಥಗಳ ಸ್ವಭಾವದಿಂದ ಸ್ವಭಾವವು ಉತ್ಪತ್ತಿಯಾಗುತ್ತೆ ಅಂತ ಹೇಳೋದು ಅಂತಾದರೆ, ಆಗ ತೇ ನಿನ್ನ ಸ್ವಭಾವ ಎಂಬತಕ್ಕಂಥದ್ದು ಗುರುಹು, ಅದು ಕಾರಣಕ್ಕಿಂತ ಅತಿರಿಕ್ತವಾದದ್ದನ್ನು ಒಪ್ಪೋದರಿಂದಾಗಿ ನಿನಗೆ ಗೌರವ ದೋಷ ಬರ್ತಾ ಇದೆ. ಆದ್ದರಿಂದ ಪತೇತ್, ನಿನ್ನ ವಾದ ಎಂಬತಕ್ಕಂಥದ್ದು ಬಿದ್ದು ಹೋಗುತ್ತದೆ. ಅಧುನಾ ಸ್ವಸ್ಯ ಸ್ವಭಾವಾತ್ ಸ್ವಯಂ ಉತ್ಪದ್ಯತೆ ವಾ ಸ್ವಕಾರಣ ಸ್ವಭಾವಾದ್ವಾ ಇತಿ ವಿಕಲ್ಪ್ಯ ಆದ್ಯಂ ದೂಷಯತಿ ಅಂತ. ಆ ಸ್ವಯಂ ವಸ್ತು ಇದೆಯಲ್ಲ, ಅದು ಸ್ವಸ್ವಭಾವ, ತನ್ನ ಸ್ವಭಾವದಿಂದ ಉತ್ಪತ್ತಿಯಾಗುತ್ತದೋ, ಅಥವಾ ಸ್ವಕಾರಣ ಸ್ವಭಾವ, ತನಗೆ ಯಾವುದು ಕಾರಣವೋ ಆ ಕಾರಣದಲ್ಲಿ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದಿಂದ ತಾನು ಉತ್ಪತ್ತಿಯಾಗುತ್ತೆ ಅಂತ ಹೇಳೋದು ಅಂತಾದರೆ, ತನ್ನ ಉತ್ಪತ್ತಿಗೆ ತನ್ನ ಸ್ವಭಾವ ಕಾರಣವೋ ಅಥವಾ ಕಾರಣ ಸ್ವಭಾವ ಎಂಬತಕ್ಕಂಥದ್ದು ಕಾರಣವೋ ಅಂತ ವಿಕಲ್ಪ ಮಾಡಿ ಅದಕ್ಕೆ ಮೊದಲನೇದು ಖಂಡನೆ ಮಾಡ್ತಾ ಇದ್ದಾರೆ. ಸ್ವಸ್ವಭಾವಾದಿತಿ ಸ್ವೋತ್ಪತ್ತೇ ಪೂರ್ವಂ ಸ್ವಸ್ವಭಾವಸ್ಯಾಪಿ ಅನುತ್ಪನ್ನತ್ವೇನ ಪೂರ್ವಭಾವಿತ್ವ ಅಭಾವಾತ್ ಕಥಂ ಕಾರಣತ್ವಮಿತಿ ಭಾವ ಅಂತ. ಅಲ್ಲಿ ಸ್ವಸ್ವಭಾವ ಸ್ವಯಂ ಚೇತ್ ಸ್ಯಾತ್ ತರ್ಹಿ ಆತ್ಮಾಶ್ರಯ ದೂಷಣಂ ಅಂತಿದೆ. ಇದಕ್ಕೇನರ್ಥ ಅದನ್ನು ಬಿಡಿಸ್ತಾ ಇದ್ದಾರೆ. ಸ್ವ ಉತ್ಪತ್ತೇ ಪೂರ್ವಂ, ತಾನು ಹುಟ್ಟೋದಕ್ಕಿಂತ ಮೊದಲು ಸ್ವಸ್ವಭಾವಸ್ಯಾಪಿ ಅನುತ್ಪನ್ನತ್ವೇನ, ತನ್ನ ಸ್ವಭಾವವು ಕೂಡ ಹುಟ್ಟಿಲ್ಲ. ಮಡಿಕೆ ಹುಟ್ಟಿಲ್ಲ ಅಂತಾದರೆ ಮಡಿಕೆಯ ಸ್ವಭಾವ ಅದು ಇರಲಿಕ್ಕೆ ಸಾಧ್ಯ ಇದೆಯಾ? ಅದು ಉತ್ಪನ್ನ ಅಲ್ಲ, ಅನುತ್ಪನ್ನವೇ ಆಗಿದೆ. ಆದ್ದರಿಂದ ಆ ಮಡಿಕೆಯ ಸ್ವಭಾವ ಕಾರಣ ಅಂತ ಹೇಳೋದು ಅಂತಾದರೆ, ಆ ಮಡಿಕೆಗಿಂತ ಮೊದಲು ಯಾವುದಿರಬೇಕು? ಕಾರಣವಾಗಿರ್ತಕ್ಕಂತಹ ಸ್ವಭಾವ ಇರಬೇಕು ಅಂತ ಹೇಳಲಿಕ್ಕಾಗುತ್ತೆ. ಆದರೆ ಮಡಿಕೆ ಹುಟ್ಟಕ್ಕಿಂತ ಮೊದಲು ಮಡಿಕೆಯ ಸ್ವಭಾವ ಎಂಬತಕ್ಕಂಥದ್ದು ಇಲ್ಲ, ಆದ್ದರಿಂದಾಗಿ ಅದು ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂತ ಹೇಳೋದು ಅಂತಾದರೆ ಅವಾಗ ಆತ್ಮಾಶ್ರಯ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅದನ್ನು ಹೇಳ್ತಾರೆ ಪೂರ್ವಭಾವಿತ್ವ ಅಭಾವಾತ್. ಯಾವುದು ಕಾರಣವಾಗಿರುತ್ತೋ ಅದು ಕಾರ್ಯಕ್ಕಿಂತ ಮೊದಲಿರಬೇಕು, ಆದರೆ ತನ್ನ ಸ್ವಭಾವವು ತಾನು ಹುಟ್ಟಕ್ಕಿಂತ ಮೊದಲು ಇಲ್ಲ. ಆದ್ದರಿಂದ ಕಥಂ ಕಾರಣತ್ವಂ, ಅದು ಕಾರಣ ಆಗಲಿಕ್ಕೆ ಹೇಗೆ ಸಾಧ್ಯ?
ದ್ವಿತೀಯಂ ದೂಷಯತಿ. ಎರಡನೇದು ತನಗೆ ತನ್ನ ಕಾರಣದ ಸ್ವಭಾವ ಅದು ಕಾರಣ. ಘಟದ ಉತ್ಪತ್ತಿಗೆ ಘಟದ ಸ್ವಭಾವ ಕಾರಣ ಅಲ್ಲ, ಘಟದ ಉತ್ಪತ್ತಿಗೆ ಘಟದ ಕಾರಣದ ಸ್ವಭಾವ ಅಂದ. ಕಾರಣ ಅಂತೂ ಇದೆಯಲ್ಲ, ಅಂದರೆ ಕಾರಣದ ಸ್ವಭಾವ ಕಾರಣ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಗೌರವ ಬರುತ್ತೆ. ಘಟದ ಸಾಮಗ್ರಿಗಳಿಂದಲೇ ಹುಟ್ಟುತ್ತೆ ಅಂತ ಒಪ್ಪಲಿಕ್ಕೆ ಬರ್ತಾ ಇರಬೇಕಾದ್ರೆ ಅತಿರಿಕ್ತವಾಗಿ ಆ ಕಾರಣದ ಸ್ವಭಾವವು ಕಾರಣ ಆಗಿದೆ ಅಂತ ಹೇಳೋದು ಅಂತಾದರೆ ಅವಾಗ ಅತಿರಿಕ್ತವಾದ್ದನ್ನು ಒಪ್ಪಬೇಕಾಗತ್ತೆ. ಮಡಿಕೆ ಉತ್ಪತ್ತಿ ಆಗಲಿಕ್ಕೆ ಮಣ್ಣು, ಕುಂಬಾರ, ಚಕ್ರ, ನೀರು, ದಂಡ ಇದು ಸಾಕು ಅಂತ ಗೊತ್ತಿದೆ. ಅದು ಬಿಟ್ಟು ಅವುಗಳ ಸ್ವಭಾವವು ಕಾರಣ ಆಗಿದೆ ಅಂತ ಹೇಳೋದು ಅಂತಾದರೆ ಆವಾಗ ಗುರುಹು ಗೌರವ ದೋಷಗ್ರಸ್ತ ಅಂತ, ಗೌರವ ಎಂಬತಕ್ಕಂತಹ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅದರಿಂದ ನಿನಗೆ ತ್ವದುಕ್ತ ಸ್ವಭಾವ ಪತೇತ್, ನೀನು ಹೇಳ್ತಕ್ಕಂತಹ ಸ್ವಭಾವವು ಕಾರಣ ಎಂಬತಕ್ಕಂಥ ವಾದ ಇದೆಯಲ್ಲ ಅದು ಪತೇತ್ ಅಂದರೆ ವ್ಯರ್ಥ ಭವೇದ್ ಇತ್ಯರ್ಥ. ಅದು ಯಾವುದನ್ನು ಸಾಧಿಸಿ ಕೊಡೋದಿಲ್ಲ, ವ್ಯರ್ಥವಾಗುತ್ತೆ. ಗೌರವಸ್ಯ ಪತನ ಹೇತುತ್ವಾತ್ ಪತೇದಿತ್ಯುಕ್ತಂ ಅಂತ. ಯಾವಾಗಲೂ ಗೌರವ ಅಂದರೆ ಭಾರ, ಅದು ಬೀಳಲಿಕ್ಕೆ ಕಾರಣ ಆಗಿದೆ. ಅದರಿಂದ ನಿನಗೆ ಗೌರವ ಬಂದಿದ್ದರಿಂದ ನಿನ್ನ ವಾದ ಸ್ವಭಾವವಾದ ಎಂಬತಕ್ಕಂಥದ್ದು ಬಿದ್ದು ಹೋಗುತ್ತೆ ಅಂತ ಹೇಳಿದ್ದಾರೆ. ತದಾಕಾರಾದೇವ ಕಾರ್ಯೋತ್ಪತ್ತಿ ಸಂಭವಾತ್ ಪುನಃ ಕಾರಣ ಸ್ವಭಾವಸ್ಯಾಪಿ ಹೇತುತ್ವಾಂಗೀಕಾರೇ ಕಲ್ಪನಾ ಗೌರವಮಿತಿ ಭಾವ. ಸಾಮಗ್ರಿಗಳಿಂದಲೇ ಕಾರ್ಯ ಉತ್ಪತ್ತಿ ಆಗಲಿಕ್ಕೆ ಬರ್ತಾ ಇರಬೇಕಾದ್ರೆ ಕಾರಣದ ಸ್ವಭಾವವನ್ನು ಕೂಡ ನೀವು ಕಾರ್ಯಕ್ಕೆ ಉತ್ಪತ್ತಿಗೆ ಕಾರಣ ಅಂತ ಹೇಳಿದ್ರೆ ಆವಾಗ ಕಲ್ಪನಾ ಗೌರವ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ದೋಷ ಬರುತ್ತೆ. ತದಾಕಾರಾದೇವ ಆಯಾ ಕಾರಣಗಳಿಂದಲೇ ಕಾರ್ಯೋತ್ಪತ್ತಿ ಸಂಭವಾತ್ ಘಟದ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇರೋದರಿಂದ ಪುನಃ ಕಾರಣ ಸ್ವಭಾವಸ್ಯಾಪಿ ಕಾರಣದ ಸ್ವಭಾವ ಅದನ್ನು ನೀವು ಹೇತುತ್ವಾಂಗೀಕಾರೇ ಈ ಘಟದ ಉತ್ಪತ್ತಿಗೆ ಕಾರಣವಾಗಿದೆ ಅಂತ ಒಪ್ತೀರಾ ಅಂತಾದರೆ ಕಲ್ಪನಾ ಗೌರವ ಎಂಬತಕ್ಕಂಥ ದೋಷ ಬರುತ್ತೆ. ತದಾ ಕಾರಣಚಕ್ರಸ್ಥಃ ಕರ್ತಾಪ್ಯಾವಶ್ಯಕೋಸ್ಯ ಹಿ ಮಹೀಮಹೀಧರಾದೇಶ್ಚ ಯಃ ಕರ್ತಾ ಸ ಮಹೇಶ್ವರಃ. ಕಾರಣ ಸಾಮಗ್ರಿಯಿಂದ ಕಾರ್ಯ ಉತ್ಪತ್ತಿಯಾಗುತ್ತೆ ಅಂತ ಹೇಳ್ತೀರಾ ಅಂತಂದರೆ ಆಗ ನೀವು ಕರ್ತೃವನ್ನು ಒಪ್ಪಲೇಬೇಕು. ಹಿಂದೆ ಹೇಳಿದ್ದು ಪರಮಾತ್ಮ ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಎಲ್ಲ ಕಾರ್ಯಗಳು ನಡೆಯುತ್ತೆ ಅಂತ. ಅದಕ್ಕೆ ಏನು ಹೇಳಿದ್ರೀಗ? ಕಾರಣ ಸಾಮಗ್ರಿಗಳಿಂದ ಕಾರ್ಯ ಆಗುತ್ತೆ ಅಂತ ನಾವು ಹೇಳಿದೆವು. ಮಡಿಕೆ ಆಗಬೇಕಾದ್ರೆ ಮಡಿಕೆ ಆಗಲಿಕ್ಕೆ ಯಾವ್ಯಾವ ಕಾರಣಗಳ ಸಮುದಾಯ ಇದೆಯಲ್ಲ ಅದನ್ನು ಸಾಮಗ್ರಿ ಅಂತ ಕರೀತಾರೆ. ಕಾರಣ ಬೇರೆ, ಸಾಮಗ್ರಿ ಬೇರೆ. ಕುಲಾಲ ಮಡಿಕೆ ಮಾಡೋ ಕುಂಬಾರ ಅವನು ಕಾರಣ, ಅವನು ಸಾಮಗ್ರಿ ಅಲ್ಲ. ಮಣ್ಣು ಸಾಮಗ್ರಿ ಅಲ್ಲ, ಕಾರಣ. ದಂಡ ಸಾಮಗ್ರಿ ಅಲ್ಲ, ಕಾರಣ. ನೀರು ಸಾಮಗ್ರಿ ಅಲ್ಲ, ಕಾರಣ. ಚಕ್ರ ಸಾಮಗ್ರಿ ಅಲ್ಲ, ಕಾರಣ. ಆದರೆ ಮಡಿಕೆ ಕುಂಬಾರ ನೀರು, ಮಣ್ಣು, ದಂಡ, ಚಕ್ರ ಇದನ್ನು ಸಾಮಗ್ರಿ ಅಂತ ಕರೀತಾರೆ. ಹಾಗಾದರೆ ಪ್ರತ್ಯೇಕವಾಗಿ ಒಂದೊಂದು ಕಾರಣ. ಏನು ಕಾರ್ಯ ಆಗಲಿಕ್ಕೆ ವಸ್ತುಗಳು ಬೇಕಾಗಿದೆಯೋ ಅದರ ಸಮುದಾಯವನ್ನು ಸಾಮಗ್ರಿ ಅಂತ ಕರೀತಾರೆ. ಈಗ ಒಂದು ಮಡಿಕೆ ಆಗಬೇಕು ಅಂತಾದರೆ ಅವರೇನು ಹೇಳಿದ್ರು? ಕರ್ತೃ ಬೇಕಾಗಿಲ್ಲ. ಜಗತ್ತಿನ ಸೃಷ್ಟಿಯಾಗಬೇಕಾದರೆ ಪ್ರಕೃತಿ ಮೊದಲಾದ ಮೂಲ ಕಾರಣಗಳಿದೆ. ಆ ಕಾರಣದಿಂದಲೇ ಈ ಜಗತ್ತಿನ ಉತ್ಪತ್ತಿಯಾಗುತ್ತೆ. ನೀವು ಹೇಳ್ತಕ್ಕಂತಹ ಜಗತ್ಕರ್ತೃ ಎಂಬುದಾಗಿ ಪರಮಾತ್ಮ ಬೇಕಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾರೆ, ನೀವೇನು ಹೇಳಿದ್ರಿ? ಕಾರ್ಯ ಉತ್ಪತ್ತಿ ಆಗಬೇಕು ಅಂತಂದರೆ ಕಾರಣ ಇರಬೇಕು ಅಂತ. ಆ ಕಾರಣದಲ್ಲಿ ಕರ್ತೃವು ಸೇರಿಕೊಂಡಿದ್ದಾನೆ. ಕರ್ತೃ ಇಲ್ಲದೇನೆ ಎಲ್ಲಿಯೂ ಕೂಡ ಕಾರ್ಯ ಉತ್ಪತ್ತಿ ಆಗೋದಿಲ್ಲ. ಹೇಗೆ ಒಂದು ಕಾರ್ಯ ಉತ್ಪತ್ತಿ ಆಗಬೇಕಾದ್ರೆ ಕಾರಣ ಬೇಕು ಅಂತ ಹೇಳ್ತೀರೋ, ಆ ಕಾರಣ ಸಾಮಗ್ರಿ. ಆ ಸಾಮಗ್ರಿಯಲ್ಲಿ ಯಾರು ಸೇರಿಕೊಂಡಿದ್ದಾರೆ? ಕರ್ತೃ ಸೇರಿಕೊಂಡಿದ್ದಾನೆ. ಬೆಂಕಿ ಇದೆ, ಪಾತ್ರೆ ಇದೆ, ನೀರಿದೆ, ಪದಾರ್ಥಗಳಿದೆ, ಎಲ್ಲ ಇದೆ. ಅಡುಗೆ ಮಾಡೋರಿಲ್ಲ. ತನ್ನಷ್ಟಕ್ಕೆ ತಾನು ಅಡುಗೆ ಆಗಿಬಿಡುತ್ತಾ?
ಹಾಗಾದರೆ ಅವ್ರು ಹೇಳಿದ್ದೇನು? ಕಾರಣಗಳಿಂದ ಕಾರ್ಯ ಆಗಿ ಹೋಗುತ್ತೆ, ಕರ್ತೃ ಯಾಕೆ ಬೇಕು? ಈ ಜಗತ್ತಿನಲ್ಲಿ ಪ್ರಕೃತಿ ಮೊದಲಾಗಿರ್ತಕ್ಕಂಥ ಸಾಮಗ್ರಿಗಳೆಲ್ಲ ಇದೆ, ಅದರಿಂದ ಜಗನ್ನಿರ್ಮಾಣ ಆಗುತ್ತೆ, ಅದರಿಂದ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಪರಮಾತ್ಮ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ನೀವು ಕಾರಣಚಕ್ರಸ್ಥಃ, ಕಾರಣ ಸಮುದಾಯ, ಅದು ಸಾಮಗ್ರಿ ಅಂತ ಕರೀತಾರೆ. ಆ ಸಾಮಗ್ರಿಯಲ್ಲಿ ಕರ್ತ ಅವಶ್ಯಕ, ಕರ್ತೃ ಕೂಡ ಬೇಕೇ ಬೇಕು. ಒಂದು ಮಡಿಕೆ ಆಗಬೇಕು ಅಂತಾದರೆ ಮಣ್ಣಿದೆ, ಚಕ್ರ ಇದೆ, ದಂಡ ಇದೆ, ನೀರಿದೆ, ಎಲ್ಲ ಇದೆ, ಆದರೆ ಕುಂಬಾರನೇ ಇಲ್ಲ. ಆವಾಗ ಮಡಿಕೆ ಆಗುತ್ತಾ? ಇಲ್ಲ. ಹಾಗೇ ಈ ಜಗತ್ತಿನ ನಿರ್ಮಾಣ ಆಗಬೇಕು ಅಂತಂದರೂ ಕೂಡ ಪರಮಾತ್ಮ ಬೇಕೇ ಬೇಕು ಅಂತ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ಜಗತ್ತಿನಲ್ಲಿ ಸಣ್ಣ ಸಣ್ಣ ಪದಾರ್ಥಗಳನ್ನು ನೋಡೋಣ. ಆ ಸಣ್ಣ ಸಣ್ಣ ಪದಾರ್ಥಗಳ ನಿರ್ಮಾಣ ಆಗಬೇಕಂತಂದರೆ ಕರ್ತ ಬೇಕು. ಹಾಗಿರಬೇಕಾದ್ರೆ ಮಹೀಧರಾದೇಶ್ಚ ಅಂತ, ಪರ್ವತ, ಈ ಭೂಮಿ, ಇದು ನಮ್ಮಿಂದ ಯಾರಿಂದಲೂ ಕೂಡ ನಿರ್ಮಾಣಗೊಂಡಿರ್ತಕ್ಕಂಥದ್ದಲ್ಲ. ಹಾಗಾದರೆ ಈ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಹಾಗಾದರೆ ಇದನ್ನು ನಿರ್ಮಾಣ ಮಾಡಿದವನೊಬ್ಬ ಬೇಕು. ಅದು ಯಾರಾಗಬೇಕು? ಪರಮಾತ್ಮನೇ ಆಗಬೇಕು. ಆದ್ದರಿಂದ ಈ ಜಗತ್ತಿನ ಹುಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ನಾವು ಕಾಣ್ತಾ ಇದ್ದೇವೆ. ಸಣ್ಣ ಸಣ್ಣ ಪದಾರ್ಥಗಳಿಗೆ ಒಬ್ಬ ಕರ್ತೃ ಇದ್ದಾನೆ. ಹಾಗಿರಬೇಕಾದರೆ ದೊಡ್ಡ ದೊಡ್ಡ ಪದಾರ್ಥಗಳಿಗೂ ಕೂಡ ಕರ್ತೃ ಇರಲೇಬೇಕು. ತನ್ನಷ್ಟಕ್ಕೆ ತಾನೇ ಒಂದು ಮನೆ ಅದು ನಿರ್ಮಾಣ ಆಯಿತು ಹೇಳಲಿಕ್ಕಾಗುತ್ತಾ? ಒಂದು ಮನೆ ನಿರ್ಮಾಣ ಆಗಬೇಕು ಅಂತಂದರೆ ಒಬ್ಬ ಯಜಮಾನ ಇರಬೇಕು, ಅವನು ದುಡ್ಡು ಕೊಡಲಿಕ್ಕೆ. ಆಮೇಲೆ ಅವನ ಅಧೀನದಲ್ಲಿ ಇಂಜಿನಿಯರು, ಕಾಂಟ್ರಾಕ್ಟ್ರು, ಮೇಸ್ತ್ರಿ, ಎಲೆಕ್ಟ್ರಿಷನ್ನು, ಪ್ಲಂಬರು ಇವರೆಲ್ಲ ಕೆಲಸ ಮಾಡ್ತಾರೆ. ಹಾಗಾದರೆ ಒಬ್ಬ ಯಜಮಾನ, ಅವನ ಅಧೀನದಲ್ಲಿರ್ತಕ್ಕಂಥ ಈ ಎಲ್ಲ ವ್ಯಕ್ತಿಗಳು ಕೆಲಸ ಮಾಡಿದ್ರೆ ಒಂದು ಮನೆ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಹಾಗೆಯೇ ಇದು ನಾವು ಇವರೆಲ್ಲ ಸೇರಿ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಬೆಟ್ಟ, ಗುಡ್ಡ ಇವುಗಳನ್ನು ನಿರ್ಮಾಣ ಮಾಡುವವರು ಯಾರು? ಅಷ್ಟೇ ಅಲ್ಲ, ಗುಡ್ಡದ ಮೇಲ್ಗಡೆ ಒಂದು ಗಿಡ ಇದೆ, ಆ ಗಿಡವನ್ನು ಬೆಳೆಸಿದವರು ಯಾರು? ನಮಗೆ ಬೆಟ್ಟನೇ ಹತ್ತಲಿಕ್ಕಾಗಿರಲ್ಲ. ಆ ಬೆಟ್ಟದಲ್ಲಿ ಹೋಗಿ ನಾವು ಬೀಜವನ್ನು ಹಾಕಿ ನಾವು ಆ ಸಸ್ಯವನ್ನು ಬೆಳೆಸಿದ್ದೇವೆ ಅಂತ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಅಲ್ಲ, ಲೋಕದಲ್ಲಿ ಒಬ್ಬ ಕೃಷಿಕ ಇದ್ದಾನೆ, ಅವನು ಭೂಮಿಯನ್ನು ಉಳ್ತಾನೆ, ಅಲ್ಲಿ ಬೀಜವನ್ನು ಬಿತ್ತುತ್ತಾನೆ, ಆಮೇಲೆ ಅದು ಮೊಳಕೆ ಆಗುತ್ತೆ. ಹಾಗಾದರೆ ದೇವರು ಬೇಕಾಗಿಲ್ಲ. ಕಣ್ಣಿಗೆ ಕಾಣತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ಇವರೇ ಸಾಕು. ಕಾಣದೇ ಇರತಕ್ಕಂಥ ದೇವರನ್ನು ಒಪ್ಪಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಮಹೀಧರಾದೇಹೇ ಅಂತ. ಬೆಳೆಯುತ್ತೆ. ಯಾಕೆ ಬೇಕಲ್ಲ? ಅದೇ ಕರ್ತೃ ಇಲ್ಲ ಅಷ್ಟೇ, ಸಾಮಗ್ರಿ ಇಲ್ಲ ಅಲ್ಲ, ಕರ್ತೃ ಇಲ್ಲ ಅಂತ ಹೇಳಬೇಕಾಕೆ. ಆದರೆ ಅದಕ್ಕೆ ಹೇಳ್ತಾರೆ, ಈಗ ಕೃಷಿಕ ಭೂಮಿಯನ್ನು ಉತ್ತದ, ಅಲ್ಲಿ ಬೀಜವನ್ನು ಹಾಕದ, ಆ ಬೀಜ ಮೊಳಕೆ ಆಗಬೇಕಲ್ಲ. ಆ ಮೊಳಕೆ ಆದದ್ದು ಹೇಗೆ? ಇವನು ಮಾಡಿದ್ನಾ? ಇಲ್ಲ. ಯಾಕೆ? ಹಾಗಾದರೆ ಆ ಬೀಜ ಮೊಳಕೆಯಾಗುವಂತೆ ಮಾಡುವಂತಹ ಒಂದು ಚೇತನ ಶಕ್ತಿ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಇದೆ ಅಂತ ಒಪ್ಪಲೇಬೇಕು. ಹಾಲು ಮೊಸರಾಗುತ್ತೆ. ಹಾಲು ಮೊಸರಾಗೋದು ಹೇಗೆ? ತನ್ನಷ್ಟಕ್ಕೆ ತಾನೇ ಆಗುತ್ತಾ? ತನ್ನಷ್ಟಕ್ಕೆ ತಾನೇ ಆಗೋದಾದರೆ ಎಲ್ಲರ ಮನೆಯಲ್ಲೂ ಹಾಲಿಟ್ಟಿದ್ದೆಲ್ಲ ಮೊಸರಾಗ್ಬಿಡ್ಬೇಕಾಗಿತ್ತು. ಸಮಸ್ಯೆ ಆಗೋದು, ಕಾಫಿಗೆ ಹಾಲೇ ಇಲ್ಲ ಅಂತ ಆಗ್ಬಿಡ್ತಿತ್ತು. ಹೌದಲ್ಲ, ಟೀ ಕುಡಿಲಿಕ್ಕಿಲ್ಲ ಅಂತ ಆಗ್ತಿತ್ತು. ಯಾಕೆ? ಇಟ್ಟು ಹಾಲೆಲ್ಲ ಮೊಸರಾಗ್ಬಿಡುತ್ತೆ. ಅಂದರೆ ತನ್ನಷ್ಟಕ್ಕೆ ತಾನಾಗಲ್ಲ. ಅಷ್ಟಲ್ಲ, ಹಾಲು ಮೊಸರಾಗಬೇಕು ಅಂತಂದರೆ ಒಬ್ಬ ಹೆಪ್ಪಾಕಬೇಕು ಅಂತ. ಸರಿ, ಹೆಪ್ಪಾಕಿದ ಮಾತ್ರಕ್ಕೆ ತನ್ನಷ್ಟಕ್ಕೆ ತಾನೇ ಆಗುತ್ತಾ? ಏತೇನೈವ ಪಯಃ ಮಂಡಂಭವತಿ ಶ್ರುತಿ ಹೇಳ್ತಾ ಇದೆ. ಆ ಹಾಲಿನ ಒಳಗಡೆ ಇರತಕ್ಕಂತಹ ಪರಮಾತ್ಮ ಅವನು ಹಾಲನ್ನು ಮೊಸರನ್ನಾಗಿ ಮಾಡ್ತಾನೆ. ನಾವು ಹೆಪ್ಪಾಕಿ ಆರಾಮಾಗಿ ಮಲಗಿರ್ತೇವೆ, ಬೆಳಿಗ್ಗೆ ಹೇಳಬೇಕಾದ್ರೆ ಮೊಸರಾಗಿರುತ್ತೆ. ಯಾರು ಮಾಡ್ತಾರೆ? ಒಳಗಡೆ ಇರತಕ್ಕಂತಹ ಪರಮಾತ್ಮ ವಾಯುದೇವರನ್ನು ಪ್ರೇರಣೆ ಮಾಡಿ ಅವರ ಮೂಲಕ ಆ ಹಾಲು ಮೊಸರಾಗುವಂತೆ ಮಾಡ್ತಾನೆ. ಅದರಿಂದ ಬೀಜವೂ ಕೂಡ ಮೊಳಕೆಯಾಗುತ್ತೆ ಅಂತಂದರೆ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ. ಆ ಬೀಜ ಮೊಳಕೆಯಾಗಲಿಕ್ಕೆ ಅಲ್ಲಿ ನೇಮನ ಮಾಡ್ತಕ್ಕಂಥ ಭಗವಂತ ಬೇಕೇ ಬೇಕು. ಅದರಿಂದ ಹೀಗೆ ನಮ್ಮಿಂದ ಅಸಾಧ್ಯವಾದದ್ದು ಕೆಲವಿದೆ, ಅದಕ್ಕೆ ಪರಮಾತ್ಮನ ಒಪ್ಪಲೇಬೇಕು. ನಮ್ಮಿಂದ ಸಾಧ್ಯ ಅಂತ ಏನು ಅಂದ್ಕೊಳ್ತೇವೆ, ಅದು ನಮ್ಮಿಂದ ಸಾಧ್ಯ ಅಲ್ಲ.
ಯಾವುದು ನಮ್ಮಿಂದ ಸಾಧ್ಯ? ಭೂಮಿಯಲ್ಲಿ ಬೀಜ ಬಿತ್ತಿ ಬೆಳೆ ಬೆಳೆಯೋದು ನಮ್ಮಿಂದ ಸಾಧ್ಯ ಅಂತೇವೆ. ಅದು ನಮ್ಮಿಂದ ಸಾಧ್ಯ ಇಲ್ಲ. ಯಾಕೆ? ಬೀಜ ಬಿತ್ತಲಿಕ್ಕೂ ಗೊತ್ತಷ್ಟೇ. ಆ ಬೀಜ ಮೊಳಕೆ ಆಗಲಿಕ್ಕೆ, ಅದು ಬೆಳಿಲಿಕ್ಕೆ ನಮ್ಮಿಂದ ಯಾವ ರೀತಿಯಲ್ಲಿ ಬೆಳೆಸಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಅಲ್ಲಿಯೂ ಭಗವಂತನನ್ನು ಒಪ್ಪಬೇಕು. ಹೌದು, ಅದಕ್ಕೂ ಕಾರಣ ಬೇಕು, ನಾವಲ್ಲ. ಆಗಲ್ಲ. ಹೌದು, ದೇವರಿಚ್ಛೆ. ಅದಕ್ಕೆ ಏನು ಚಾರ್ವಾಕರನ್ನು ಖಂಡನೆ ಮಾಡಬೇಕಾದರೆ ಬ್ರಹ್ಮಸೂತ್ರದಲ್ಲಿ ರೇತೋಧಾತುರ್ವಟಿಕಣಿಕಾ ಘೃತಧೂಮಾದಿವಾಸನಂ ಅಂತ ಅನೇಕ ಉದಾಹರಣೆಯನ್ನು ಕೊಡ್ತಾರೆ. ಅತೀಂದ್ರಿಯವಾದ ಅನೇಕವಾದ್ದನ್ನು ಒಪ್ಪಬೇಕು ಅಂತ. ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನು ಒಪ್ಪಬೇಕು ಹೇಗೋ, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪುಣ್ಯ ಪಾಪಾದಿಗಳನ್ನು ಒಪ್ಪಬೇಕು ಅಂತ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ ರೇತೋ ಅಂತ. ಪುರುಷ ಸ್ತ್ರೀಯರ ಸಂಪರ್ಕದಿಂದ ಪುತ್ರ ಪ್ರಾಪ್ತಿ, ಸಂತಾನ ಪ್ರಾಪ್ತಿ ಆಗುತ್ತೆ. ಆದರೆ ಎಲ್ಲ ಪುರುಷ ಸ್ತ್ರೀಯರ ಸಂಪರ್ಕದಿಂದ ಸಂತಾನ ಪ್ರಾಪ್ತಿ ಆಗಲ್ಲ. ಯಾಕಾಗಲ್ಲ? ಅದಕ್ಕೆ ಕಾರಣ ಏನು ಹೇಳಬೇಕು? ಒಂದು ವೇಳೆ ಭಗವಂತನನ್ನು ಮಾತ್ರ ನೀವು ಕಾರಣ ಅಂತ ಹೇಳ್ತೀರಾ ಅಂತಾದರೆ ಆವಾಗ ಒಬ್ಬರಲ್ಲಿ ಆಯಿತು, ಒಬ್ಬರಲ್ಲಾಗಲಿಲ್ಲ. ಪಾರ್ಶಾಲಿಟಿ ಮಾಡ್ತಾನೆ ಭಗವಂತ? ಇಲ್ಲ. ಮತ್ತು ಅವರ ಪಾಪ ಅದು ಕಾರಣ ಅಂತ ಹೇಳಬೇಕು. ಕೆಲವರಿಗೆ ಗಂಡು ಮಕ್ಕಳು ಬೇಕು ಅಂತಿರುತ್ತೆ, ಕೆಲವು ಹೆಣ್ಮಕ್ಳು ಬೇಕು ಅಂತಿರುತ್ತೆ. ಆಗಲ್ಲ. ಏನು ಕಾರಣ? ಸಂತಾನ ಆಗ್ತಾ ಇದೆ, ಆದರೆ ಬೇಕಾದ್ದಾಗ್ತಾ ಇಲ್ಲ. ಅದಕ್ಕೇನು ಕಾರಣ? ಪುನಃ ಅಲ್ಲಿ ಪುಣ್ಯ ಪಾಪ ಕಾರಣ ಅಂತ ಹೇಳಬೇಕಾಗುತ್ತೆ. ಅದರಿಂದಾಗಿ ನಮ್ಮ ಕೇವಲ ಸಂತಾನವನ್ನು ಪಡೆಯಲಿಕ್ಕೆ ಪರಮಾತ್ಮನನ್ನು ಮಾತ್ರ ಒಪ್ಪಿದ್ರೆ ಸಾಲದು. ಆ ಸಂತಾನವನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂತಹ ಆ ವ್ಯಕ್ತಿಗಳ ಭೇದ ಎಂಬತಕ್ಕಂಥದ್ದು ಇರೋದರಿಂದಾಗಿ ಪುಣ್ಯಪಾಪಾದಿಗಳು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದನ್ನು ಒಪ್ಪಬೇಕು ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಪರಮಾತ್ಮನನ್ನು ಒಪ್ಪಬೇಕು, ಅತೀಂದ್ರಿಯವಾದ ಇನ್ನೂ ಅನೇಕವನ್ನು ಒಪ್ಪಲೇಬೇಕು. ಅದರಿಂದ ಈಗ ಪ್ರಕೃತದಲ್ಲಿ ಸ್ವಭಾವದಿಂದ ಕಾರ್ಯ ಆಗುತ್ತೆ ಅಂತಂದರೆ ಕಾರಣದಿಂದ ಕಾರ್ಯ ಆಗುತ್ತೆ ಅಂತ ಹೇಳಬೇಕು ನೀವು. ಯಾಕೆ ಸ್ವಭಾವದಿಂದ ಕಾರ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಕಾರಣದಿಂದ ಕಾರ್ಯ ಆಗುತ್ತೆ ಅಂತಂದರೆ ಕಾರಣ ಸಾಮಗ್ರಿ ಅಂತಂದರೆ ಅದಕ್ಕೆ ಕಾರಣ ಚಕ್ರ ಅಂತಂದರು. ಆ ಕಾರಣ ಸಾಮಗ್ರಿ ಅಂತಂದರೆ ಅದರಲ್ಲಿ ಕರ್ತೃ ಸೇರಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಒಪ್ಪಲೇಬೇಕಾಗುತ್ತೆ. ಪರಮಾತ್ಮ ಬೇಕಾಗಿಲ್ಲ, ಜೀವರು ಸಾಕು ಅಂತ ಹೇಳ್ತೇವೆ ಅಂತಂದರೆ ಜೀವರು ಸಣ್ಣ ಸಣ್ಣ ಪದಾರ್ಥಗಳಿಗೆ ಕರ್ತೃಗಳಾಗಿರ್ಬೋದು. ಆದರೆ ಈ ಭೂಮಿಯನ್ನು ನಿರ್ಮಾಣ ಮಾಡಲಿಕ್ಕೆ, ಈ ಪರ್ವತಾದಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈ ಅಲ್ಪನಾದ ಜೀವನಿಂದ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಒಪ್ಪಲೇಬೇಕು. ತದಾ ಕಾರಣದಿಂದ ಕಾರ್ಯವು ಉತ್ಪತ್ತಿಯಾಗತ್ತೆ ಅಂತ ಹೇಳಿದರೆ ಕಾರಣಚಕ್ರಸ್ಥಃ ಕಾರಣ ಸಾಮಗ್ರಿಗಳಲ್ಲಿ ಸೇರಿರುವಂತಹ ಅಸ್ಯ ಈ ಜಗತ್ತಿನ ಕರ್ತ ಅಪಿ ಕರ್ತೃವಾಗಿರ್ತಕ್ಕಂತಹ ವ್ಯಕ್ತಿಯು ಕೂಡ ಅವಶ್ಯಕನೇ ಆಗಿದ್ದಾನೆ, ಅಗತ್ಯವಾಗಿದ್ದಾನೆ. ಹಿ ಇದು ನಿಶ್ಚಯ. ಮಹೀಧರಾದೇಶ್ಚ ಭೂಮಿ ಪರ್ವತ ಇವುಗಳಿಗೂ ಕೂಡ ಯಾರು ಕರ್ತ ಉತ್ಪತ್ತಿ ಕಾರಣನಾಗಿದ್ದಾನೋ ಸಹ ಅವನು ಮಹೇಶ್ವರ ಪರಮಾತ್ಮ ಎಂಬುದಾಗಿ ಹೇಳ್ತೇವೆ. ಯಾಕೆ ಯಾರು ಜೀವರು ಈ ಭೂಮಿ ಪರ್ವತಾದಿಗಳಿಗೆ ಕಾರಣ ಅಲ್ಲ. ಯಾರು ಕಾರಣ? ಅವನೇ ಪರಮಾತ್ಮ. ತದಾ ಕಾರಣದಿಂದ ಕಾರ್ಯವು ಉತ್ಪತ್ತಿಯಾಗುತ್ತೆ ಅಂತ ಹೇಳಿದರೆ ಆಗ ಕಾರಣಚಕ್ರಸ್ಥಃ ಕಾರಣ ಸಮುದಾಯ ಸಾಮಗ್ರಿಗಳಲ್ಲಿ ಸೇರಿರುವಂತಹ ಅಸ್ಯ ಈ ಜಗತ್ತಿನ ಕರ್ತ ಅಪಿ ಕರ್ತೃವೂ ಆಗಿರುವಂಥವನು ಕರ್ತೃವೂ ಕೂಡ ಅಗತ್ಯವಾಗಿದ್ದಾನೆ. ಹಿ ಇದು ನಿಶ್ಚಯ. ಮಹೀಧರಾದೇಶ್ಚ ಭೂಮಿ ಪರ್ವತ ಮೊದಲಾದವುಗಳಿಗೆ ಯಾರು ಕರ್ತ ಉತ್ಪತ್ತಿಗೆ ಕಾರಣನಾಗಿದ್ದಾನೋ ಸಹ ಅವನು ಮಹೇಶ್ವರ ಪರಮಾತ್ಮ ಅಂತ ಹೇಳ್ತೇವೆ. ಸ್ವಕಾರಣಾತ್ ಸ್ವಯಂಭವತಿ ಇತ್ಯುಕ್ತೇಪಿ ಜಗದೀಶಸ್ಯ ಕಾರಣತ್ವೇ ಕಿಂ ಆಯಾತಂ ಇತ್ಯತಃ. ಅಲ್ಲ, ಆಯಾ ವಸ್ತುವಿಗೆ ಕಾರಣ ಯಾವುದಿದೆಯೋ ಆಯಾ ವಸ್ತುವಿನ ಕಾರಣದಿಂದ ವಸ್ತು ಉತ್ಪತ್ತಿಯಾಗತ್ತೆ ಅಂತ ಹೇಳ್ತೇವೆ. ಪರಮಾತ್ಮ ಎಲ್ಲಿ ಸಿದ್ಧಿ ಆದ? ಪರಮಾತ್ಮನ ಸಿದ್ಧಿ ಹೇಗಾಗತ್ತೆ? ಸ್ವಕಾರಣಾತ್ ಸ್ವಯಂಭವತಿ ಇತ್ಯುಕ್ತೆ. ಮಡಿಕೆಯಾಗಲಿಕ್ಕೆ ಮಡಿಕೆಯ ಕಾರಣಗಳು ಮಣ್ಣು ಚಕ್ರ ಮೊದಲಾದವುಗಳು, ಅವುಗಳಿಂದ ಮಡಿಕೆಯಾಗುತ್ತೆ ಅಂತ ಹೇಳಿದ್ರೆ ಜಗದೀಶಸ್ಯ ಕಾರಣತ್ವ ಕಿಮಾಯಾತಂ. ಪರಮಾತ್ಮನು ಈ ಜಗತ್ತಿಗೆ ಕಾರಣನಾಗಿದ್ದಾನೆ ಅಂತಕ್ಕಂಥ ವಿಷಯದಲ್ಲಿ ನೀವೇನು ಹೇಳಿದಂತೆ ಆಯಿತು
ಅಂತಂದರೆ ಅದಕ್ಕೆ ಹೇಳ್ತಾರೆ ತದಾ ಕಾರಣಚಕ್ರಸ್ಥಃ ಅಂತ. ಕಾರಣಚಕ್ರಸ್ಥಃ ಅಂದರೆ ಏನರ್ಥ? ಕಾರಣ ಕಲಾಪ ಪ್ರವಿಷ್ಟ, ಕಾರಣಗಳ ಸಮುದಾಯ ಅವುಗಳಲ್ಲಿ ಸೇರಿದವನು ಅಂತ ಅರ್ಥ. ಕಾರಣ ಸಮುದಾಯದಲ್ಲಿ ಯಾರು ಸೇರಿದ್ದಾರೆ? ಕರ್ತೃವು ಸೇರಿದ್ದಾನೆ. ಅದರಿಂದ ಪರಮಾತ್ಮನು ಕೂಡ ಆ ಕಾರಣ ಸಮುದಾಯದಲ್ಲಿ ಸೇರಿದ್ದಾನೆ ಅಂತ. ಹಾಂ, ಹೌದು. ಸಾಮಗ್ರಿ ಅಂತಂದರೆ ಅವನು ಸೇರ್ತಾನೆ. ಅದಿಲ್ಲದೇನೆ ಕಾರಣ ಸಾಮಗ್ರಿ ಅಂತ ಹೇಳಲಿಕ್ಕೆ ಬರಲ್ಲ. ಹೌದು, ಸಾಮಗ್ರಿ ಅನ್ನೋದಕ್ಕೆ ಯಾವುದು ಇದ್ದಾಗ ಅವ್ಯವಹಿತ ಉತ್ತರದಲ್ಲಿ ಕಾರ್ಯ ಎಂಬತಕ್ಕಂಥದ್ದು ಆಗಿಯೇ ಆಗುತ್ತೋ ಅದು ಸಾಮಗ್ರಿ. ಕರ್ತೃ ಇಲ್ಲ, ಉಳಿದಿದ್ದೆಲ್ಲ ಇದೆ. ಹೌದು, ಎಲ್ಲ ಸೇರಿದ್ರೆ ಸಾಮಗ್ರಿ. ಅದರಿಂದ ಅದಿದ್ದರೆ ಉತ್ತರ ಕ್ಷಣದಲ್ಲಿ ಅಲ್ಲಲ್ಲ, ಕರ್ತೃ ಸೇರಿಕೊಂಡೇ ಸಾಮಗ್ರಿ. ಹೌದು, ಕಾರಣಗಳ ಸಮುದಾಯ. ಈಗ ನಾನು ಅದಕ್ಕೆ ಹೇಳಿದ್ದು, ನಾನು ಉದಾಹರಣೆ ಕೊಟ್ಟನಲ್ಲ, ಅಡಿಗೆ ಬೇಕಾದ ಪದಾರ್ಥಗಳೆಲ್ಲ ಇದೆ, ಬೆಂಕಿ ಇದೆ, ಪಾತ್ರೆ ಇದೆ, ನೀರಿದೆ, ಎಲ್ಲ ಇದೆ, ಪಾಚಕ ಇಲ್ಲ. ಆಗುತ್ತಾ? ಏನು ಮಾಡಿದ್ರೂ ಕೂಡ ಆಗೋದಿಲ್ಲ. ಅದರಿಂದ ಆ ಕಾರಣ ಇಲ್ಲ, ಸಾಮಗ್ರಿ ಇಲ್ಲ ಅಂತ ಹೇಳಬೇಕು. ಕಾರಣ ಇದೆ, ಸಾಮಗ್ರಿ ಇಲ್ಲ ಅಂತ ಹೇಳಬೇಕು. ಕಾರಣ ಇದೆ, ಸಾಮಗ್ರಿ ಇಲ್ಲ. ಯಾಕೆ? ಒಂದು ಕಾರಣ ಇಲ್ಲ, ಅದರಿಂದ ಸಾಮಗ್ರಿ ಇಲ್ಲ. ಅಂದರೆ ಸಾಮಗ್ರಿ ಇದೆ ಅಂತಂದರೆ ಉತ್ತರ ಕ್ಷಣದಲ್ಲಿ ಕಾರ್ಯ ಆಗಬೇಕು. ಕಾಣಲ್ಲ ಅಂತ ಅದು ಇದು ಲೌಕಿಕವಾದರಲ್ಲಿ ಅದು ಬೇಕು. ಅದೇ ಈ ಜಗತ್ತಿನ ಸೃಷ್ಟಿಯಲ್ಲಿ ಅದು ಬೇಕಾಗಿಲ್ಲ. ಅಸ್ಯ ಅಂತಿದೆ ಅಲ್ಲಿ, ಕರ್ತಾಪಿ ಅವಶ್ಯಕ ಅಸ್ಯ ಅಂತ. ಅದಕ್ಕೆ ಜಗತಃ, ಜಗತ್ತಿಗೆ ಅಂತ ಅರ್ಥ. ನಾನು ಅಸ್ಮದಾದಿರೇವ ಜಗತ್ಕರ್ತ, ನಾವೇ ಜಗತ್ತನ್ನು ನಿರ್ಮಾಣ ಮಾಡಿದವರು ಅಂತ ಹೇಳೋಣ. ದೇವ್ರು ಯಾಕಬೇಕು? ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರನ್ನು ಒಪ್ಪೋದ್ರ ಬದಲು ಕಣ್ಣಿಗೆ ಕಾಣ್ತಕ್ಕಂತಹ ನಾವೇ ಯಾರೋ ಒಬ್ಬರು ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಅಂತ ಹೇಳೋಣ ಅಂತಂದರೆ ಇತ್ಯತಃ ಆಗಲಿ. ಕಾಣದೇ ಇರತಕ್ಕಂಥವನು ಬೇಡ. ನೀವು ಜಗತ್ತಿಗೆ ಈಶ್ವರ ಪರಮಾತ್ಮ ಅವನು ಕರ್ತೃ ಅಂತ ಹೇಳ್ತೀರಲ್ಲ, ಅವನನ್ನು ಒಪ್ಪೋದು ಬೇಡ. ಒಪ್ಪೋಣ, ಕರ್ತೃ ಬೇಕು. ಅಂದರೆ ಕರ್ತೃಗೆ ಕಾಣತಕ್ಕಂಥ ಜೀವರಿದ್ದಾರಲ್ಲ, ಇವರನ್ನು ಒಪ್ಪೋಣ ಅಂತಂದರೆ ಅದಕ್ಕೆ ಹೇಳ್ತಾರೆ ಮಹೀಧರಾದೇಶ್ಚ ಅಂತ. ಮಹ್ಯಾದಿ ಉಪಾದಾನ ಗೋಚರ ಅಪರೋಕ್ಷ ಜ್ಞಾನಾದಿಕಂ ಅಸ್ಮದಾದೇಹೇ ನಾಸ್ತೀತಿ ಭಾವ. ಕರ್ತೃ ಅಂತ ಆಗಬೇಕು ಅಂತಾದರೆ ಅವನಲ್ಲಿ ಕೆಲವೊಂದು ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು, ಅದಕ್ಕೊಂದು ಕೆಪ್ಯಾಸಿಟಿ ಇರಬೇಕು. ಏನದು ಅಂತಂದರೆ ಉಪಾದಾನ ಗೋಚರ ಅಪರೋಕ್ಷ ಜ್ಞಾನ. ಈಗ ಮಡಿಕೆ ಆಗಬೇಕು. ಮಡಿಕೆ ಆಗಬೇಕು ಅಂತಂದರೆ ಮಡಿಕೆಗೆ ಏನು ಕಾರಣ? ಮಣ್ಣು ಕಾರಣ ಅಲ್ವಾ? ಆದರೆ ಯಾವುದೋ ಮಣ್ಣು ತಂದು ಕೊಟ್ಟರೆ ಮಡಿಕೆ ಮಾಡಲಿಕ್ಕಾಗಲ್ಲ. ಹಾಗಾದರೆ ಆ ಮಣ್ಣು, ಯಾವ ಮಣ್ಣು ಮಡಿಕೆಗೆ ಕಾರಣ ಆಗುತ್ತೆ ಎಂಬತಕ್ಕಂಥ ಜ್ಞಾನ ಇರಬೇಕು. ಅಂದರೆ ಒಂದು ವಸ್ತುವಿನ ನಿರ್ಮಾಣ ಆಗಬೇಕು ಅಂತಂದರೆ ಆ ವಸ್ತುವಿನ ನಿರ್ಮಾಣದ ಪರಿಣಾಮಿ ಕಾರಣ ಯಾವುದೋ ಅದನ್ನು ಉಪಾದಾನ ಕಾರಣ ಅಂತ ಹೇಳ್ತಾರೆ. ಯಾವುದು ಪರಿಣಾಮ ಹೊಂದಿ ಕಾರ್ಯ ಉತ್ಪತ್ತಿ ಆಗುತ್ತೋ ಅದನ್ನೇ ಉಪಾದಾನ ಕಾರಣ ಅಂತ ಹೇಳೋದು. ಈಗ ಮಡಿಕೆಗೆ ಆಗಬೇಕಾದ್ರೆ ಮಣ್ಣು ಉಪಾದಾನ ಕಾರಣ. ಹಾಗಾದರೆ ಕರ್ತೃ ಆದವನು ಕುಂಬಾರ ಇದ್ದಾನಲ್ಲ, ಅವನು ಮಡಿಕೆಗೆ ಕರ್ತೃ ಆಗ್ತಾನೆ. ಯಾಕೆ ಅಂತಂದರೆ ಅವನಿಗೆ ಮಡಿಕೆಗೆ ಪರಿಣಾಮಿ ಕಾರಣ ಆಗಿರ್ತಕ್ಕಂಥ ಮಣ್ಣು, ಅದರ ಜ್ಞಾನ ಎಂಬತಕ್ಕಂಥದ್ದಿದೆ ಅವನಿಗೆ. ನಮಗೆ ಮಣ್ಣು ಅಂತ ಗೊತ್ತು, ಆದರೆ ಮಡಿಕೆಗೆ ಕಾರಣವಾಗಿರ್ತಕ್ಕಂಥ ಮಣ್ಣುವಿನ ಜ್ಞಾನ ನಮಗಿಲ್ಲ. ಯಾವುದೋ ಮಣ್ಣು ಕೊಟ್ಟರೆ ನಮ್ಗೆ ಮಡಿಕೆನೇ ಮಾಡಲಿಕ್ಕೆ ಬರಲ್ಲ, ಮಡಿಕೆ ಮಾಡಲಿಕ್ಕೆ ಯೋಗ್ಯವಾದ ಮಣ್ಣು ಕೊಟ್ಟರು ಮಾಡಲಿಕ್ಕಾಗಲ್ಲ. ಅಂದರೆ ಜ್ಞಾನ ಬೇಕು. ಅಂದರೆ ಆ ಕಾರಣದ ಜ್ಞಾನ ಬೇಕು, ಮತ್ತು ಮಾಡುವ ವಿಧಾನದ ಜ್ಞಾನ ಬೇಕು. ಆದರೆ ಅವನನ್ನೇ ಏನಂತ ಹೇಳ್ತಾರೆ? ಕರ್ತೃ ಅಂತ ಹೇಳ್ತಾರೆ. ಈಗ ಪರ್ವತ, ಭೂಮಿ ಇವುಗಳನ್ನೆಲ್ಲ ಜೀವಕರ್ತೃ ಅಂತಂದರೆ ಹೇಳಲಿಕ್ಕಾಗಲ್ಲ. ಯಾಕೆ? ಈ ಪರ್ವತಕ್ಕೆ ಯಾವುದು ಉಪಾದಾನ ಇದೆಯೋ ಅದರ ಜ್ಞಾನ ಈ ಜೀವನಿಗಿಲ್ಲ.
ಈ ಭೂಮಿಗೆ ಯಾವುದು ಉಪಾದಾನ ಇದೆಯೋ, ಪರಿಣಾಮ ಕಾರಣ ಇದೆಯೋ, ಅದರ ಜ್ಞಾನ, ಅದರ ಸಾಕ್ಷಾತ್ಕಾರ ಜೀವನಿಗಿಲ್ಲ. ಕೇವಲ ಜ್ಞಾನ ಇರಬೇಕು ಅಂತಲ್ಲ, ಅದರ ಸಾಕ್ಷಾತ್ಕಾರ ಇರಬೇಕು. ಮಡಿಕೆ ಆಗಬೇಕು ಅಂತಂದರೆ ಮಣ್ಣಿನ ಸಾಕ್ಷಾತ್ಕಾರ ಇರಬೇಕು. ಆ ಮಣ್ಣನ್ನು ಯಾರು ತಿಳಿದಿದ್ದಾನೋ, ಕಂಡಿದ್ದಾನೋ ಅವನು ತಾನೇ ಮಡಿಕೆ ಮಾಡಲಿಕ್ಕಾಗತ್ತೆ. ಮಣ್ಣಿದೆ ಅಂತ ಎಲ್ಲೋ ಇದೆ ಅಂತಂದರೆ ಮಡಿಕೆ ಇಲ್ಲಿ ಮಾಡಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಅದನ್ನು ನೇರವಾಗಿ ಕಂಡಿರಬೇಕು. ಹಾಗೆ ಈ ಭೂಮಿ, ಈ ಪರ್ವತ, ಇವುಗಳನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಇದಕ್ಕೆ ಉಪಾದಾನ ಯಾವುದಿದೆಯೋ ಅದನ್ನು ಜೀವ ಕಾಣಬೇಕು. ಜೀವನಿಗೆ ಕಾಣಿಸುತ್ತಾ? ಅದರ ಅಪರೋಕ್ಷ ಜ್ಞಾನ ಜೀವನಿಗಿಲ್ಲ. ಆದ್ದರಿಂದ ಜೀವ ಈ ಭೂಮಿ, ಪರ್ವತ ಮೊದಲಾದವುಗಳಿಗೆ ಕರ್ತೃ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಮಹ್ಯಾದಿ ಉಪಾದಾನ ಗೋಚರ ಅಪರೋಕ್ಷ ಜ್ಞಾನಾಧಿಕಂ. ಯಾರು ಕರ್ತೃ ಆಗ್ತಾನೋ ಅವನಿಗೆ ಯಾವುದು ಉತ್ಪತ್ತಿ ಆಗ್ತಾ ಇದೆಯೋ ಆ ಉತ್ಪತ್ತಿಗೆ ಯಾವುದು ಉಪಾದಾನ ಕಾರಣವೋ ಆ ಉಪಾದಾನ ಕಾರಣ ವಿಷಯಕವಾದ ಅಪರೋಕ್ಷ ಜ್ಞಾನ ಇರಬೇಕು. ಅದು ಅಸ್ಮದಾದಿಷು ಅಸಂಭವಾತ್, ಅಸ್ಮದಾದೇಹೇ ನಾಸ್ತಿ. ಅಂತಹ ಜ್ಞಾನ ನಮಗಿಲ್ಲ. ಅದನ್ನು ನಾವು ಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮಿತ್ತ ಕಾರಣನೇ ಅವನಿಗೆ ಅಪರೋಕ್ಷ ಜ್ಞಾನ ಇರಬೇಕು. ಪರಿಣಾಮಿ ಕಾರಣ, ನಿಮಿತ್ತ ಕಾರಣ. ಪರಿಣಾಮಿ ಕಾರಣಕ್ಕೆ ಜ್ಞಾನ ಬೇಕಾಗಿಲ್ಲ. ನಿಮಿತ್ತ ಕಾರಣ ಯಾವುದಿದೆಯೋ ಅದರಲ್ಲಿ ಕರ್ತೃ ಅಂತ ಯಾರು ಹೇಳ್ತೇವೋ, ನಿಮಿತ್ತ ಕಾರಣ ಎಲ್ಲದಕ್ಕೂ ಅಲ್ಲ. ದಂಡವು ನಿಮಿತ್ತ ಕಾರಣ, ಚಕ್ರವು ನಿಮಿತ್ತ ಕಾರಣ, ಆದರೆ ಅವುಗಳಿಗೆ ಜ್ಞಾನ ಬೇಕಾಗಿಲ್ಲ. ಆದರೆ ಕರ್ತೃ ಅಂತ ಯಾರನ್ನು ಹೇಳ್ತೇವೋ ಅವನಿಗೆ ಅಪರೋಕ್ಷ ಜ್ಞಾನ ಇರಬೇಕು. ಯಾವುದರದ್ದು ಯಾವುದು ಉಪಾದಾನವೋ ಅದರ ಸಾಕ್ಷಾತ್ಕಾರ ಎಂಬತಕ್ಕಂಥದ್ದು ಇರಲೇಬೇಕು. ಕರ್ತೃ ನಿಮಿತ್ತ ಕಾರಣ, ಅವನಿಗೆ ಜ್ಞಾನ ಇರಬೇಕು. ಅದರ ಬಗ್ಗೆ ಅಲ್ಲ, ಅದಕ್ಕೆ ಕಾರಣ. ಆ ಕಾರಣ ಏನಿದೆ, ಉಪಾದಾನ ಕಾರಣ ಇದೆ, ಅದರ ಸಾಕ್ಷಾತ್ಕಾರ ಇರಬೇಕು, ಅಪರೋಕ್ಷ ಜ್ಞಾನ ಇರಬೇಕು. ಅನ್ನ ಮಾಡಬೇಕು ಅಂತಂದರೆ ಅಕ್ಕಿ ಸಾಕ್ಷಾತ್ಕಾರ ಇರಬೇಕು. ಅಕ್ಕಿ ಗೊತ್ತಿದ್ರೇ ಅನ್ನ ಮಾಡಲಿಕ್ಕಾಗುತ್ತೆ. ಅಕ್ಕಿ ಕಾಣಲಿಲ್ಲ ಅಂತಂದರೆ ಅನ್ನ ಮಾಡಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಅನ್ನಕ್ಕೆ ಉಪಾದಾನ ಕಾರಣ ಅಕ್ಕಿ. ಆ ಅಕ್ಕಿ ಕಂಡ್ರೇ, ಅಕ್ಕಿ ಯಾವುದು ಅಂತ ಗೊತ್ತಿದ್ದರೆ ಆವಾಗ ಅನ್ನ ಮಾಡಲಿಕ್ಕಾಗುತ್ತೆ. ಅನ್ನ ಮಾಡು ಅಂತ ಹೇಳಿದ್ರು, ಅಕ್ಕಿ ಎಂದೇ ಗೊತ್ತಿಲ್ಲ ನಮಗೆ, ಅಕ್ಕಿನೇ ನೋಡಿಲ್ಲ. ಎಲ್ಲೋ ಉತ್ತರ ಪ್ರದೇಶದಲ್ಲಿರೋನು ಬರೀ ಗೋಧಿ ಗೊತ್ತಷ್ಟೇ, ಅಕ್ಕಿ ಗೊತ್ತೇ ಇಲ್ಲ. ಮನೇಲಿ ಅಕ್ಕಿನೇ ತಂದಿಲ್ಲ. ಆಗ ಅಕ್ಕಿ ಗೊತ್ತಿಲ್ಲ ಅಂದರೆ ಅನ್ನ ಮಾಡಲಿಕ್ಕಾಗತ್ತಾ? ಇಲ್ಲ. ಅದೇ ನೀವು ಮಾಡಬೇಕು ಅಂತಾದರೆ, ಅನ್ನ ಮಾಡಬೇಕು ಅಂತಾದರೆ ಅಕ್ಕಿ ಅದು ನೇರವಾಗಿ ನಿಮಗೆ ಬೇಕು. ಅಕ್ಕಿ ಅಂಗಡಿಲಿದೆ ಅಂದರೆ ಅನ್ನ ಆಗುತ್ತಾ? ಇಲ್ಲಿ ಅಕ್ಕಿ ಅಂಗಡಿಲಿದೆ ಅಂದರೆ ಅನ್ನ ಆಗುತ್ತಾ? ಇಲ್ಲ. ಹಾಗಾದರೆ ಸಾಕ್ಷಾತ್ ನೇರವಾಗಿ ಬೇಕು. ಅದೇ ಅಲ್ಲಿ ಪರೋಕ್ಷ ಜ್ಞಾನ ಅಂದರೆ ಅಂಗಡಿಲಿದೆ ಅನ್ನೋದು. ಈಗ ನಾವು ಹೇಳಿದ ಅಕ್ಕಿ, ನಮಗೆ ಅಕ್ಕಿ ಜ್ಞಾನ ಇದೆ. ಎಲ್ಲಿದೆ? ಅಲ್ಲಿ ಸ್ಟೋರ್ ರೂಮಲ್ಲಿದೆ ಅಕ್ಕಿ, ನಮಗೆ ಜ್ಞಾನ ಇದೆ. ಅನ್ನ ಮಾಡಲಿಕ್ಕಾಗಲ್ಲ. ಅಪರೋಕ್ಷ ಜ್ಞಾನ ಇದ್ರೇ ಅದರಿಂದ ಕಾರ್ಯ ಎಂಬತಕ್ಕಂಥದ್ದು ಆಗುತ್ತೆ. ಅಲ್ಲ, ಭೂಮಿ, ಪರ್ವತ ಇದೆಲ್ಲ ನಿತ್ಯ ಅಂತ ಹೇಳ್ತೇವೆ. ನಿತ್ಯ ಅಂತ ಹೇಳಿಬಿಟ್ರೆ ಅದಕ್ಕೆ ಒಬ್ಬ ಕರ್ತೃ ಬೇಕಾಗಿಲ್ಲ. ಯಾವುದು ಹುಟ್ಟುತ್ತೋ ಅದಕ್ಕೆ ನಾವೇ ಕರ್ತೃಗಳು. ಯಾವುದು ನೀವು ಹೇಳ್ತಾ ಇದ್ದೀರೋ ಜಗತ್ತು, ಭೂಮಿ, ಪರ್ವತ ಇದೆಲ್ಲ ನಿತ್ಯ ಅಂತ ಹೇಳ್ತೇವೆ. ಅದಕ್ಕೆ ಕರ್ತೃ ಬೇಕಾಗಿಲ್ಲ. ಹೌದು, ಅದೆಲ್ಲ ರಾ ಮೆಟೀರಿಯಲ್ ಎಲ್ಲ ನಿತ್ಯ. ಮೂಲ ಕಾರಣಗಳಿದೆಯಲ್ಲ ಅದೆಲ್ಲ ನಿತ್ಯ ಅಂತ ಹೇಳ್ತೇವೆ. ಅದಕ್ಕೆ ಹೇಳ್ತಾರೆ, ನಚ ಮಹ್ಯಾಧಿಕಂ ನಿತ್ಯಮೇವ ಇತಿ ವಾಚ್ಯಂ. ಭೂಮಿ ಮೊದಲಾದವುಗಳು ನಿತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ತನ್ನಿತ್ಯತ್ವೇ ಪ್ರಮಾಣಾಭಾವ. ನಿತ್ಯ ಅಂತ ಒಪ್ಪಬೇಕು ಅಂತಂದರೆ ಪ್ರಮಾಣ ಇರಬೇಕು. ಮಾನಾಧೀನ ಮೇಯ ಸಿದ್ಧಿ. ಪ್ರಮಾಣ ಇದ್ದರೆ ಒಪ್ಪಲಿಕ್ಕಾಗುತ್ತೆ. ಸುಮ್ಮನೆ ನಾವು ಹೇಳ್ತೇವೆ ಅಂತಂದರೆ ನಾವು ಹೇಳಿದ ಮಾತ್ರಕ್ಕೆ ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ, ಪ್ರಮಾಣ ಇಲ್ಲ. ಆದ್ದರಿಂದ ಭೂಮಿ ಮೊದಲಾದವುಗಳನ್ನು ಅನಿತ್ಯ ಅಲ್ಲ ನಿತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅಂಕುರಾದೀನ ಅನಿತ್ಯತ್ವಾನುಭವಾಚ್ಚ ಅಂತ. ಅದಕ್ಕೆ
ಪರಮಾತ್ಮನನ್ನು ಸಾಧನೆ ಮಾಡ್ತಕ್ಕಂಥ ಒಂದು ಯುಕ್ತಿ ಇದೆ, ಅನುಮಾನ. ಕ್ಷಿತ್ಯಂಕುರಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್ ಅಂತ ಶ್ರುತಿ ಇದೆ, ಪರಮಾತ್ಮ ಇದ್ದಾನೆ ಅಂತ. ಹಾಗೆ ಯುಕ್ತಿಯಿಂದಲೂ ಆ ವೇದದಿಂದ ಸಹಕೃತವಾದ ಅನುಮಾನ ಯುಕ್ತಿ, ಅದರಿಂದ ಪರಮಾತ್ಮ ಸಾಧನೆ ಮಾಡ್ಬೋದು. ಯಾವುದು? ಕ್ಷಿತ್ಯಂಕುರಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಅನುಮಾನ. ಮಡಿಕೆ ಅದು ಕಾರ್ಯ. ಕಾರ್ಯ ಅಂದ್ರೇನು? ಜನ್ಯ ಅಂತರ್ಥ. ಕಾರ್ಯ ಅಂದರೆ ಹುಟ್ಟಿದ್ದು ಅಂತರ್ಥ. ಮಡಿಕೆ ಹುಟ್ಟಿದೆ ತಾನೇ, ಅದಕ್ಕೆ ಒಬ್ಬ ಕರ್ತರಿದ್ದಾನೆ ತಾನೇ. ಹಾಗೆ ಈ ಜಗತ್ತು ಕೂಡ ಹುಟ್ಟಿದೆ. ಕ್ಷಿತಿ ಅಂಕುರ, ಭೂಮಿಯಲ್ಲಿ ಆಗತಕ್ಕಂಥ ಮೊಳಕೆ, ಬೀಜದ ಮೊಳಕೆ, ಅದೆಲ್ಲ ಏನಾಗಿದೆ? ಹುಟ್ಟಿದೆ. ಹಾಗಾದ್ರೆ ಅದಕ್ಕೂ ಏನಿರಬೇಕು? ಕರ್ತೃ ಇರಬೇಕು. ಯಾರು ಕರ್ತೃ? ನಾವ. ಯಾವ ಬೀಜವನ್ನು ಬಿತ್ತುವಂತಹ ಕೃಷಿಕನೂ ಕೂಡ ಮೊಳಕೆಗೆ ಕಾರಣ ಅಲ್ಲ, ಬೀಜ ಬಿತ್ತಲಿಕ್ಕೆ ಕಾರಣ ಅಷ್ಟೇ ಅವನು, ಮೊಳಕೆಗೆ ಕಾರಣ ಅಲ್ಲ. ಆದ್ದರಿಂದ ಆ ಮೊಳಕೆ ಹುಡ್ತಾ ಇದೆ, ಅದು ಅನಿತ್ಯ ಅಂತ ಗೊತ್ತು. ಅದಕ್ಕೆ ಉತ್ಪತ್ತಿ ಇದೆ, ನಾಶವೂ ಇದೆ ಅಲ್ವಾ? ಹಾಗಾದರೆ ಅದು ಅನಿತ್ಯ. ಅದಕ್ಕೆ ಯಾರು ಕಾರಣ? ಅದಕ್ಕೆ ಪರಮಾತ್ಮನೇ ಕಾರಣ ಆಗಬೇಕು. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ, ಅಂಕುರಾದೀನಾಂ ಅನಿತ್ಯತ್ವ ಅನುಭವಾಚ್ಚ. ಅಂಕುರಾದಿಗಳೆಲ್ಲ ಹುಟ್ಟುತ್ತೆ, ನಾಶವಾಗುತ್ತೆ, ಅದು ಅನಿತ್ಯ ಎಂಬುದಾಗಿ ಎಲ್ಲರ ಅನುಭವಕ್ಕೂ ಬಂದಿದೆ. ಹಾಗಾದರೆ ಆ ಅನಿತ್ಯವಾದ ಅಂಕುರಾದಿಗಳಿಗೆ ಜನಕ ಒಬ್ಬ ಬೇಕು, ಕರ್ತೃ ಒಬ್ಬ ಬೇಕು. ಅದನ್ನು ಉತ್ಪತ್ತಿ ಮಾಡುವವನು ಯಾರು? ಪರಮಾತ್ಮ ಬೇಕೇ ಬೇಕು, ನಾವ್ಯಾರೂ ಅಲ್ಲ. ನಹಿ ಗಿರಿಧರೀವರ್ತಿ ಅಂಕುರಾದೀನಾಂ ಅಸ್ಮದಾದಿ ಕರ್ತ. ಎಲ್ಲೋ ಪರ್ವತದ ಮೇಲುಗಡೆ ಇರತಕ್ಕಂಥ ಗಿಡ ಇದೆ, ಆ ಗಿಡಕ್ಕೆ ನಾನು ಹುಟ್ಟಾಕಿದವನು, ನಾನು ಬೀಜ ಬಿತ್ತಿದವನು ಯಾರು ಹೇಳ್ತಾರಾ? ಇಲ್ಲ, ಬೇಕಾಗಿಲ್ಲ. ಒಂದು ಇಲ್ಲೇ ಇರೋದಿರು, ಒಂದು ಬಂಡೆ ಇದೆ, ಬಂಡೆ ಮಧ್ಯದಿಂದ ಒಂದು ಗಿಡ ಹುಟ್ಟುತ್ತೆ. ಆ ಬಂಡೆ ಮಧ್ಯದಲ್ಲಿ ನಮಗೆ ಕೈ ಹಾಕ್ಲಿಕ್ಕಾಗಲ್ಲ, ಏನೂ ಅದನ್ನು ಹಾಕ್ಲಿಕ್ಕಾಗಲ್ಲ. ಆದರೆ ಅಲ್ಲಿಂದ ಒಂದು ಮೊಳಕೆ ಹುಡ್ತು. ಯಾರು ಅದನ್ನು ಮಾಡಿದ್ದು? ನಾವು ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಹಾಗಾದರೆ ಅದೇ ಗಿರಿಧರಿ ವರ್ತಿ, ಪರ್ವತದ ತುದಿಯಲ್ಲಿರ್ತಕ್ಕಂತಹ ಅಂಕುರಾದೀನ ಸಸ್ಯಗಳ ಉತ್ಪತ್ತಿಗೆ ನಾವು ಕರ್ತೃ ಅಂತ ಹೇಳಲಿಕ್ಕೆ ಬರೋದ. ಅದಕ್ಕೆ ಒಬ್ಬ ಕರ್ತೃ ಬೇಕು, ಅದು ಹುಟ್ಟಿದೆ. ಹುಟ್ಟಿದೆ ಅಂದರೆ ಕರ್ತೃ ಇರಲೇಬೇಕು. ಕರ್ತೃ ಇಲ್ಲದೆ ಉತ್ಪತ್ತಿ ಇಲ್ಲ. ಅಲ್ಲಿ ಉತ್ಪತ್ತಿ ಆಗಿದೆ ಅಂದರೆ ಕರ್ತೃ ಇರಬೇಕು. ನಾವ್ಯಾರೂ ಅಲ್ಲ. ಯಾರಾಗಬೇಕು? ಅವನು ಪರಮಾತ್ಮನೇ ಆಗಬೇಕು. ಅಷ್ಟೇ ಅಲ್ಲ, ಕಿಂಚ ಕೃಷೀವಲಾದೇಹೆ ಬೀಜಾವಾಪಮಾತ್ರ ಕರ್ತೃತ್ವೇಪಿ ಬೀಜಾದ ಅಂಕುರಜನನಸ್ಯ ಈಶ್ವರ ಕರ್ತೃಕಸ್ಯ ಅವಶ್ಯಂ ಭಾವಾಚ್ಚ. ಕೃಷಿವಲ, ಕೃಷಿಕ ಅವನೇನು ಮಾಡ್ತಾನೆ? ಕೇವಲ ಭೂಮಿಯಲ್ಲಿ ಬೀಜವನ್ನು ಬಿತ್ತುತ್ತಾನೆ. ಅವನ ಕೆಲಸ ಎಷ್ಟು? ಬೀಜ ಆವಾಪ, ಬೀಜವನ್ನು ಬಿತ್ತತಕ್ಕಂಥದ್ದು. ಇಷ್ಟು ಮಾತ್ರ ಕೃಷಿಕನ ಕೆಲಸ. ಆದರೆ ಬೀಜಾದ ಅಂಕುರ ಜನನ, ಆ ಬೀಜ ಮೊಳಕೆ ಆಗಬೇಕಲ್ಲ, ಅದು ಯಾರು? ಈ ಕೃಷಿಕ ಅವನೇನು ಮಾಡಲ್ಲ. ಅದಕ್ಕೋಸ್ಕರ ಈಶ್ವರ ಕರ್ತೃಕಸ್ಯ ಅವಶ್ಯಂ ಭಾವಾಚ್ಚ. ಪರಮಾತ್ಮ ಆ ಬೀಜ ಮೊಳಕೆ ಆಗೋ ಹಾಗೆ ಮಾಡ್ತಾನೆ ಅಂತ, ಅದಕ್ಕೋಸ್ಕರ ಪರಮಾತ್ಮನನ್ನು ಒಪ್ಪಲೇಬೇಕು. ಅಸ್ಮದಾದೀನ ಅಸ್ವಾತಂತ್ರೇಣ ಅಸ್ಮತ್ ಪ್ರೇರಣ ಕರ್ತೃತ್ವೇನಾಪಿ ಈಶ್ವರಸ್ಯ ಅಂಗೀಕಾರ್ಯತ್ವಾಚ್ಚ. ಅಷ್ಟೇ ಅಲ್ಲ, ಹಿಂದೆ ಜಡ ಪದಾರ್ಥಗಳನ್ನೆಲ್ಲ ಇಟ್ಟುಕೊಂಡು ಅದರ ಉತ್ಪತ್ತಿಗೆ ಕಾರಣನಾಗಿ ಪರಮಾತ್ಮ ಬೇಕು ಅಂತ ಹೇಳಿದ್ರು. ಬೇಡ, ನಮ್ಮಲ್ಲಿ ಪ್ರವೃತ್ತಿ ನಡೀತಾ ಇದೆ, ಆದರೆ ನಾವು ಕೂಡ ಅಸ್ವತಂತ್ರರು. ಹಾಗಾದರೆ ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥವನು ಒಬ್ಬ ಇದ್ದಾನೆ. ಏನೋ ಹೇಳಬೇಕು ಅಂತ ಬಂದೆ ಅಷ್ಟೇ, ಏನೋ ಹೇಳಬೇಕು, ನೀನೇ ತಾನೇ ಹೇಳೋನು, ಹೇಳು. ಇಲ್ಲ, ನೆನಪು ಬರಲ್ಲ ಅಂತಾನೆ. ಅಲ್ಲ, ನೀನೇ ಹೇಳಬೇಕು ಅಂತ ಹೇಳಿದ್ರೆ ಮತ್ತೆ ಯಾಕೆ? ನೀನು ಸ್ವತಂತ್ರ ಆಗಿಬಿಟ್ರೆ ಏನಾಗಬೇಕಾಗಿತ್ತು? ಹೇಳಬೇಕು ಅಂತೇನು ಅಂದ್ಕೊಂಡಿದ್ದೀಯ, ಹೇಳಲೇಬೇಕು ಅದನ್ನು. ಅದು ನಿನ್ನ ನೆನಪು ಬರಲಿಲ್ಲ ಅಂತೀಯಲ್ಲ, ಯಾಕೆ? ಸ್ವತಂತ್ರ ಆದಮೇಲೆ ಬರಲೇಬೇಕಲ್ಲ, ನೆನಪು ಬರಬೇಕಲ್ಲ, ಮರಿಲೇಬಾರ್ದು. ಮರೆಯೋದು ಯಾಕೆ? ನಮಗೆಲ್ಲ ಮರಿಬೇಕು ಅಂತ ಇರುತ್ತಾ? ಯಾವುದು ಮರಿಬೇಕು ಅಂತೋ ಅದು ಮರಿಲಿಕ್ಕಾಗಲ್ಲ. ಯಾವ್ದು ನೆನಪು ಬರಬೇಕು ಅಂತ ನೆನಪು ಬರಲ್ಲ. ಏನೋ ಘಟನೆ ನಡೆದಿರುತ್ತೆ, ಜಗಳಾಡಿರ್ತೇವೆ, ನೋಡಿದಾಗೆಲ್ಲ ಗುರ್ರ ಅಂತ ಇರುತ್ತೆ, ಹೌದಾ ಅಲ್ವೋ? ಅದನ್ನು ಮರೆಯೋಣ ಅಂದರೆ ಮರಿಲಿಕ್ಕಾಗಲ್ಲ. ಹಾಗಾದರೆ ಯಾವ್ದು ನೆನಪಿಟ್ಕೊಳ್ಬೇಕು ಅಂತ ಹೇಳ್ತೇವೆ, ಓ ದೇವರ ಸ್ಮರಣೆ, ಅದು ಮರ್ತೇ ಹೋಗ್ತಿರುತ್ತೆ. ಅಂದರೆ ಕೂತಾಗ ನಿಂತಾಗ ರಾಮ ರಾಮ ಅನ್ನೋಣ ಅಂತಂದ್ರೆ ಮರ್ತು ಹೋಗ್ತಿರುತ್ತೆ. ಹಾಗಾದರೆ ಯಾವುದು ಬೇಕೋ ಅದು ನಮ್ಮ ನೆನಪಿಗೆ ಬರಲ್ಲ, ಯಾವುದು ಬೇಡವೋ ತಲೆಯಿಂದ ಹೋಗಲ್ಲ. ಹಾಗಾದರೆ ನಾವು ಕೂಡ ಏನಾಗಿದ್ದೇವೆ? ಅಸ್ವತಂತ್ರರಾಗಿದ್ದೇವೆ. ಹಾಗಾದರೆ ನಮ್ಮಲ್ಲಿ ಇಂತಹ ಎಲ್ಲ ಪ್ರವೃತ್ತಿಗಳಿಗೆ ಯಾರು ಪ್ರವರ್ತಕ?
ಒಬ್ಬ ಬೇಕೇ ಬೇಕು, ಅವನೇ ಪರಮಾತ್ಮ ಅಂತ ಒಪ್ಪಲೇಬೇಕು. ಅದನ್ನು ಹೇಳ್ತಾರೆ ಅಸ್ಮದಾದೀನಾಂ ಅಸ್ವಾತಂತ್ರೇಣ, ನಾವೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದೇವೆ. ಆದ್ದರಿಂದ ಅಸ್ಮತ್ ಪ್ರೇರಣ ಕರ್ತೃತ್ವೇನಾಪಿ, ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥ ಒಬ್ಬ ಕರ್ತೃ ಬೇಕು. ಅವನು ಯಾರು? ಈಶ್ವರ. ಅವನನ್ನು ಒಪ್ಪಬೇಕಾಗುತ್ತೆ ಅಂತ. ಇತಿ ಅಂಗೀಕಾರ್ಯತ್ವಾಚ್ಚ. ನಚೇತ್ ಕುಲಾಲಕಾರ್ವಾದ್ಯ ನಾಪೇಕ್ಷೇರನ್ ಸ್ಥಳೇ ತಲೆ ಅನ್ಯಥಾ ದೃಷ್ಟಹಾನಿ ಸ್ಯಾತ್ ಅದೃಷ್ಟಸ್ಯ ಚ ಕಲ್ಪನಾ. ಈಗ ಕಾರಣ ಸಮುದಾಯದಲ್ಲಿ ಕರ್ತೃ ಎಂಬತಕ್ಕಂಥದ್ದು ಬೇಕಾಗಿಲ್ಲ. ಕಾರಣ ಹಿಂದೆ ಹೇಳಿದ್ರಲ್ಲ, ಒಂದು ಮಡಿಕೆ ಆಗಬೇಕು ಅಂತಂದರೆ ಮಣ್ಣು, ಚಕ್ರ, ದಂಡ, ನೀರು ಇದೆಲ್ಲ ಬೇಕು. ಆದರೆ ಕರ್ತೃ ಎಂಬತಕ್ಕಂಥದ್ದು ಅಲ್ಲಿ ಸೇರಲ್ಲ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ನಚೇತ್ ಕುಲಾಲ ಕಾರ್ವಾದ್ಯಾಹ. ಕುಲಾಲ ಮಡಿಕೆ ಮಾಡಲಿಕ್ಕೆ, ಹಾಗೆ ಕಾರ್ವ ಅಂದರೆ ಕಮ್ಮಾರ, ಕಾರು ಅಂದರೆ ಮರದ ಕೆಲಸ ಮಾಡುವವನು, ಬಾಗಿಲು ಕಿಟಕಿ ಎಲ್ಲ ಮಾಡಬೇಕು, ಅದಕ್ಕೆ ಯಾರು ಬೇಕು? ಕಮ್ಮಾರ ಬೇಕು, ಕಾರ್ಪೆಂಟರ್. ಅವನಿಲ್ಲ ಅಂತಾದರೆ ಅದಾಗೋದಿಲ್ಲ. ಹಾಗೆ ನೀವೇನು ಹೇಳ್ತೀರಾ? ಕರ್ತೃ ಬೇಕಾಗಿಲ್ಲ, ಕಾರಣದಲ್ಲಿ ಕರ್ತೃ ಸೇರಲ್ಲ. ಬಾಗಿಲಾಗಬೇಕು ಅಂತಂದರೆ ಏನು ಬೇಕು? ಮರ ಬೇಕು. ಅದಕ್ಕೆ ಬೇಕಾದದ್ದು ಸಾಮಗ್ರಿಗಳೆಲ್ಲ ಯಾವುದು? ಉಳಿ, ಕತ್ತಿ ಮೊದಲಾಗಿರ್ತಕ್ಕಂಥದ್ದು ಅದೆಲ್ಲ ಬೇಕು. ಅದಿಷ್ಟೇ ಸಾಕು ಅಂತ ಹೇಳಲಿಕ್ಕೆ ಬರುತ್ತಾ? ಅದಕ್ಕೆ ಹೇಳ್ತಾರೆ ಸ್ಥಳೇ ಸ್ಥಳೇ, ಬೇರೆ ಬೇರೆ ಕಡೆಯಲ್ಲಿಯೂ ಕೂಡ ಈ ಕುಲಾಲ, ಕರ್ಮಾರ ಇವರನ್ನು ನಾವು ಬಯಸದೇ ಹೋಗಬೇಕಾದೀತು. ಅಂದರೆ ಇವರ ಅಪೇಕ್ಷೆ ಇಲ್ಲದೇನೆ, ಇವರ ಸಹಾಯ ಇಲ್ಲದೇನೆ ಕೆಲಸ ಆಗಬೇಕಾಗಿತ್ತು. ಆಗುತ್ತಾ? ಒಂದು ವೇಳೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅನ್ಯಥಾ ದೃಷ್ಟಹಾನಿ ಸ್ಯಾತ್ ಅದೃಷ್ಟಸ್ಯ ಚ ಕಲ್ಪನಾ. ಶಾಸ್ತ್ರದಲ್ಲಿ ದೃಷ್ಟಹಾನಿ, ಅದೃಷ್ಟ ಕಲ್ಪನಾ ಅನ್ನೋದು ದೋಷ. ಯಾವುದು ಕಂಡಿದೆಯೋ ಅದನ್ನು ಬಿಡೋದು, ಯಾವುದು ಕಂಡಿಲ್ವೋ ಅದನ್ನು ಒಪ್ಕೊಳ್ಳೋದು. ಯಾವುದು ಕಂಡಿದೆಯೋ ಅದನ್ನು ಬಿಡ್ತೇವೆ ಅಂತಂದರೆ ಅದನ್ನು ದೃಷ್ಟಹಾನಿ ಅಂತ ಹೇಳ್ತಾರೆ. ಯಾವುದು ಕಂಡಿಲ್ವೋ ಅದನ್ನು ಒಪ್ಕೊಳ್ತೇವೆ ಅಂತಂದರೆ ಇದನ್ನು ಅದೃಷ್ಟ ಕಲ್ಪನಾ ಅಂತ ಹೇಳ್ತಾರೆ. ನಮಗೆ ಲೋಕದಲ್ಲಿ ಒಂದು ಮಡಿಕೆ ಆಗಬೇಕಾದ್ರೆ ಕುಂಬಾರ ಬೇಕು ಅಂತ ಕಂಡಿದೆ. ನೀವೇನು ಹೇಳ್ತಾ ಇದ್ದೀರಾ? ಒಂದು ಕಾರ್ಯದ ಉತ್ಪತ್ತಿಯಲ್ಲಿ ಕರ್ತೃವಿನ ಸಹಾಯ ಬೇಕಾಗಿಲ್ಲ ಅಂತ ಹೇಳ್ತೀರಾ ಅಂತಂದರೆ, ಒಂದು ಕಾರ್ಯದ ಉತ್ಪತ್ತಿ ಆಗಬೇಕಾದರೆ ಕರ್ತೃವಿನ ಅಪೇಕ್ಷೆ ಇಲ್ಲ ಅಂತ ಹೇಳೋದು ಅಂತಾದರೆ ದೃಷ್ಟಹಾನಿ. ಮಡಿಕೆ ಆಗಬೇಕಾದ್ರೆ ಕುಂಬಾರ ಬೇಕು ಅಂತ ನಮಗೆ ಕಂಡಿದೆ, ಅದನ್ನು ಬಿಡಬೇಕಾಗುತ್ತೆ. ಅಡುಗೆ ಆಗಬೇಕಾದ್ರೆ ಅಡುಗೆ ಮಾಡುವ ಪಾಚಕ ಬೇಕು ಅಂತ ಗೊತ್ತಿದೆ, ಆದರೆ ಅದನ್ನು ಬಿಡಬೇಕಾಗುತ್ತೆ. ಪದಾರ್ಥ ಇದ್ದರೆ ಸಾಕು. ಅವ್ರು ಹೇಳ್ತಾ ಇರೋದು ಕರ್ತೃ ಸೇರಲ್ಲ, ಕಾರಣ ಸಾಮಗ್ರಿಗಳಲ್ಲಿ ಕರ್ತೃ ಸೇರಲ್ಲ ಅಂತ ಹೇಳಿದ್ರೆ ದೃಷ್ಟಹಾನಿ. ಅಷ್ಟೇ ಅಲ್ಲ, ಅದೃಷ್ಟ ಕಲ್ಪನಾ. ಎಲ್ಲಿಯೂ ಕೂಡ ಕರ್ತೃವಿನ ಸಹಾಯ ಇಲ್ಲದೇನೆ ಯಾವುದೂ ಉತ್ಪನ್ನವಾದದ್ದು ಕಂಡಿಲ್ಲ. ಅದೇ ಕಾಣಿಸೋದಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಹೇಳಬಾರ್ದು. ಅಲ್ಲ ಅಂತ, ಅದು ಕಲ್ಪನೆ ಅಲ್ಲ, ಅದು ಕಲ್ಪನೆ ಅಲ್ಲ ಅದು. ಯಾಕೆ ಅಂತಂದರೆ ನಾವು ಲೋಕದಲ್ಲಿ ಎಲ್ಲಿಯಾದರೂ ಕರ್ತೃ ಇಲ್ಲದೇನೆ ಒಂದು ಕೆಲಸ ಆದದ್ದನ್ನು ಹೇಳ್ರಿ, ಒಂದು ಉದಾಹರಣೆ ಕೊಡ್ರಿ. ಆವಾಗ ನೀವೇನು ಹೇಳಬೇಕಾಗಿತ್ತು? ಪರಮಾತ್ಮನನ್ನು ನೀವು ಒಪ್ಪೋದು ಕಲ್ಪನಾ ಅಂತ ಆಗ್ತಿತ್ತು. ಕಲ್ಪನಾ ಅಂತ ಯಾವಾಗ ಆಗ್ತಾಯಿತ್ತು? ಎಲ್ಲಿಯಾದರೂ ಕರ್ತೃವಿನ ಸಹಾಯ ಇಲ್ಲದೇನೆ ಒಂದು ಕಾರ್ಯ ಎಂಬತಕ್ಕಂಥದ್ದು ಆಗಿದ್ದಕ್ಕೆ ಉದಾಹರಣೆ ಇದ್ದಿದ್ದರೆ ಇದರಂತೆ ಅದು ಅಂತ ಹೇಳಿಬಿಟ್ಟು ಆವಾಗ ಅದೃಷ್ಟ ಕಲ್ಪನಾ ಅಂತ ಆಗ್ತಿತ್ತು. ಆದರೆ ಇದಕ್ಕೆ ಲೋಕದಲ್ಲಿ ಯಾವ ಉದಾಹರಣೆಯೂ ಇಲ್ಲ. ಕರ್ತೃವಿನ ಸಹಾಯ ಇಲ್ಲದೇನೆ ಒಂದು ಕಾರ್ಯ ಆದದ್ದನ್ನು ಹೇಳ್ರಿ. ಅದರಿಂದಾಗಿ ಇದು ಅದೃಷ್ಟ ಕಲ್ಪನಾ ಅಲ್ಲ. ನೀವೇನು ಹೇಳ್ತಾ ಇದ್ದೀರಾ? ಕರ್ತೃ ಇಲ್ಲದೇನೆ ಕಾರ್ಯ ಆಗುತ್ತೆ ಅಂತ, ಇದು ಎಲ್ಲೂ ಕಂಡಿಲ್ಲ, ಅದನ್ನು ನೀವು ಒಪ್ತಾ ಇದ್ದೀರಾ. ಅದರಿಂದ ಇದು ಅದೃಷ್ಟ ಕಲ್ಪನಾ ಆಗುತ್ತೆ. ಹಾಂ, ಹೌದು, ಕರ್ತೃ ಸಹಾಯ ಇದ್ರೇ ಆಗೋದು. ಇಲ್ಲ ಅಂದರೆ ಕರ್ತೃ ಸಹಾಯ ಇಲ್ಲದೇನೆ ಎಲ್ಲ ಕಾರ್ಯಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಬೇಕು. ಆದರೆ ಇದು ಅದೃಷ್ಟ, ಲೋಕದಲ್ಲಿ ಎಲ್ಲೂ ಕಂಡಿಲ್ಲ ಅಂದರೆ ಇದು ಅದೃಷ್ಟ ಕಲ್ಪನಾ ಅಂತ.
ನಚೇತ್ ಕರ್ತೃವು ಬೇಡ ಎಂಬುದಾಗಿ ಹೇಳದು ಅಂತಾದರೆ ಕುಲಾಲ ಕಾರ್ವಾದ್ಯಾಹ ಕುಂಬಾರ ಕಮ್ಮಾರ ಮೊದಲಾದವರು ಸ್ಥಳೇ ಬೇರೆ ಬೇರೆ ಸ್ಥಳಗಳಲ್ಲಿ ನ ಅಪೇಕ್ಷೇರನ್ ನೀವು ಬಯಸದೇ ಹೋಗಬೇಕಾದೀತು, ಅವರ ಸಹಾಯ ಇಲ್ಲದೇನೆ ಕಾರ್ಯಗಳು ಆಗಬೇಕಾಗಿತ್ತು. ಅನ್ಯಥಾ ಈ ಕರ್ತೃವಿನ ಅಪೇಕ್ಷೆ ಇಲ್ಲ ಅಂತ ಹೇಳೋದು ಅಂತಾದರೆ ದೃಷ್ಟಹಾನಿ, ಎಲ್ಲ ಕಡೆಯಲ್ಲಿ ಕರ್ತೃವಿನ ಸಹಾಯ ಬೇಕು ಎಂಬತಕ್ಕಂಥ ಸಿದ್ಧವಾಗಿದೆ, ಅದನ್ನು ಬಿಡಬೇಕಾಗತ್ತೆ. ಅಷ್ಟೇ ಅಲ್ಲ, ಅದೃಷ್ಟಸ್ಯ ಚ ಕಲ್ಪನಾ, ಕರ್ತೃವಿನ ಸಹಾಯ ಇಲ್ಲದೇನೆ ಎಲ್ಲಿಯೂ ಕಾರ್ಯ ಕಂಡಿಲ್ಲ, ಅದು ಅದೃಷ್ಟ, ಅದನ್ನು ಕಲ್ಪನಾ ಸ್ಯಾತ್, ಅದನ್ನು ಒಪ್ಪಬೇಕಾಗುತ್ತೆ. ನಚೇತ್ ಕರ್ತೃವು ಕಾರಣ ಸಾಮಗ್ರಿಗಳಲ್ಲಿ ಸೇರಿಲ್ಲ ಎಂಬುದಾಗಿ ಹೇಳೋದು ಅಂತಾದರೆ ಕುಲಾಲ ಕಾರ್ವಾದ್ಯಾಹ ಕುಂಬಾರ ಕಮ್ಮಾರ ಮೊದಲಾದವರು ಸ್ಥಳೇ ಬೇರೆ ಬೇರೆ ಸ್ಥಳಗಳಲ್ಲಿ ನಾಪೇಕ್ಷೇರನ್ ಅವರನ್ನು ಬಯಸದೇ ಹೋಗಬೇಕಾಗಿತ್ತು, ಅರ್ಥಾತ್ ಅವರ ಸಹಾಯ ಇಲ್ಲದೇನೆ ಕಾರ್ಯ ಆಗಬೇಕಾಗಿತ್ತು. ಅನ್ಯಥಾ ಅವರ ಸಹಾಯ ಇಲ್ಲದೆ ಕಾರ್ಯ ಆಗುತ್ತೆ ಅಂತ ಹೇಳೋದು ಅಂತಾದರೆ ಆಗ ದೃಷ್ಟಹಾನಿ ಸ್ಯಾತ್, ಲೋಕದಲ್ಲಿ ಒಂದು ಕಾರ್ಯ ಉತ್ಪತ್ತಿಯಾಗಬೇಕಾದರೆ ಕರ್ತೃ ಕಂಡಿದ್ದಾನೆ, ಅದನ್ನು ಹಾನಿ ಬಿಡಬೇಕಾಗತ್ತೆ. ಅದೃಷ್ಟ ಕಲ್ಪನಾ, ಎಲ್ಲಿಯೂ ಕೂಡ ಕರ್ತೃವಿನ ಸಹಾಯ ಇಲ್ಲದೇನೆ ಕಾರ್ಯ ಉತ್ಪತ್ತಿಯಾದದ್ದು ಕಂಡಿಲ್ಲ, ಅದೃಷ್ಟ, ಅದನ್ನು ಕಲ್ಪನಾ ಒಪ್ಪಬೇಕಾಗುತ್ತೆ. ನಾನು ಕಾರಣಚಕ್ರೆ ಕರ್ತಾ ಏವ ಕರ್ತಾ ಏವ ನ ಅಪೇಕ್ಷಿತ, ಕಾರಣ ಸಮುದಾಯದಲ್ಲಿ ಕರ್ತೃ ಸೇರಿಕೊಂಡೇ ಇಲ್ಲ, ಕರ್ತೃವಿನ ಅಪೇಕ್ಷೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಪೇಕ್ಷಿತಶ್ಚೇತ್, ಒಂದು ವೇಳೆ ಅವನ ಅಪೇಕ್ಷೆ ಇದೆ ಅಂತಾದರೆ ಅದೃಷ್ಟದ್ವಾರ ಕರ್ತೃತ ಏವ ಅಂತ, ಯಾವ ರೀತಿಯಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಕಾರಣವೋ ಹಾಗೆ ಈ ಕರ್ತೃವು ಕಾರಣ, ಹೊರತು ಯಾವ ರೀತಿಯಲ್ಲ ಆ ಕಾರ್ಯವನ್ನು ಮಾಡಲಿಕ್ಕೆ ಅವನು ನೇರವಾಗಿ ಕಾರಣ ಅಲ್ಲ. ಕರ್ತೃ ಇದ್ದರೂ ಕೂಡ ಅದೃಷ್ಟ ದ್ವಾರ ಕರ್ತೃತ ಏವ ಅಂತ, ಅದೃಷ್ಟದಂತೆ. ಈಗ ಇವತ್ತು ಒಳ್ಳೆ ಊಟ ಸಿಕ್ತು ಅಂತಂದರೆ ಏನದಕ್ಕೆ ಕಾರಣ? ಅಡುಗೆಯವ್ರ ಕಾರಣ, ಅದೆಲ್ಲ ಕಂಡಿದ್ದು. ಆದರೆ ನಮ್ದು ಹಿಂದೆ ಯಾವುದೋ ಒಂದು ಪುಣ್ಯ ಇದೆ, ಯಾವುದೋ ಜನ್ಮದಲ್ಲಿ ನಾವು ಒಳ್ಳೆಯವರಿಗೆ ಊಟ ಹಾಕಿದ್ದೆವು, ಆದ್ದರಿಂದ ಇವತ್ತು ಒಳ್ಳೆಯ ಊಟ ಸಿಕ್ತು, ಇದು ಅದೃಷ್ಟ. ಹಾಗೆ ಕರ್ತೃವು ಕೂಡ ಒಂದು ಕಾರ್ಯ ಆಗಬೇಕು ಅಂತಾದರೆ ಹೀಗೆ ಅದೃಷ್ಟ ಇದ್ದ ಹಾಗೆ ಕಾರಣ ಅಂತ ಒಪ್ಪೋಣ, ಹೊರತು ಆ ಕಾರ್ಯ ಆಗಲಿಕ್ಕೆ ನೇರವಾಗಿ ಅವನ ಅವಶ್ಯಕತೆ ಅಂತಕ್ಕಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತೀವಿ. ಅಂತಂದರೆ ಕಿಂ ಅನ್ಯೇನ, ಅದರಿಂದ ಇದನ್ನು ಬಿಟ್ಟು ಇನ್ನೊಬ್ಬ ಕರ್ತೃ ಯಾಕೆ ಬೇಕು ಅಂತ ಹೇಳ್ತೀವಿ ಅಂತಂದರೆ ಇತ್ಯತಃ, ಅದಕ್ಕೆ ಹೇಳ್ತಾರೆ ನಚೇತ್ ಇತಿ. ಸ್ಥಳೇ ಗ್ರಾಮೇ ಒಂದೊಂದು ಕಡೆಯಲ್ಲಿಯೂ ಕೂಡ ಈ ಊರಲ್ಲಿ ಮೇಸ್ತ್ರಿ ಕಾಂಟ್ರಾಕ್ಟ್ರು ಯಾರೂ ಇಲ್ಲದೇನೆ ತನ್ನಷ್ಟಕ್ಕೆ ತಾನೇ ಒಂದು ಕಟ್ಟಡ ನಿರ್ಮಾಣ ಆಗಿದೆ, ಇದೆಯಾ? ಎಲ್ಲೂ ಇಲ್ಲ. ಗ್ರಾಮೇ ಯಾವುದೇ ಊರು ತೆಗೆದುಕೊಂಡರೂ ಕೂಡ ಕಟ್ಟಡ ನಿರ್ಮಾಣ ಬೇಕು ಅಂತಂದರೆ ಅದಕ್ಕೆ ವ್ಯಕ್ತಿ ಇದ್ದೇ ಇದ್ದಾನೆ. ಅದರಿಂದ ಗ್ರಾಮೇ ಅದು ಸಣ್ಣ ಹಳ್ಳಿ ಆಗಿರ್ಬೋದು, ದೊಡ್ಡ ಊರೇ ಆಗಿರ್ಬೋದು ಅಂತ. ಅಂತಹ ಸ್ಥಳಗಳಲ್ಲಿ ಕರ್ತಾರಂ ವಿನಾವಾ ಅದೃಷ್ಟದ್ವಾರ ಕರ್ತಾವಾ ಕಾರ್ಯೋತ್ಪತ್ತೌ ಅಂತ, ಕರ್ತೃ ಇಲ್ಲದೇನೆ ಕೇವಲ ಅದೃಷ್ಟ ಕರ್ತೃ ಅಂತ ಹೇಳಿದೆವಲ್ಲ, ಅವನಿಂದಲೇ ಕಾರ್ಯ ಉತ್ಪತ್ತಿ ಆಗುತ್ತೆ ಅಂತ ಹೇಳೋದು ಅಂತಾದರೆ ಗ್ರಾಮೇ ಪ್ರೇಕ್ಷಾವತಾಂ ಘಟ ಗೃಹ ತೈಲಾದಿ ಕಾರ್ಯಾಯ ಕುಲಾಲ ಕಾರ್ವಾದಿ ಅದೃಷ್ಟ ಅದ್ವಾರ ಕರ್ತೃ ಸಂಗ್ರಹ ಕುಲಾಲ ಕಾರ್ವಾದಿ ಅದೃಷ್ಟ ದ್ವಾರಕ ಕರ್ತೃಸಂಗ್ರಹ ವ್ಯರ್ಥ ಸ್ಯಾತ್. ಒಂದು ವೇಳೆ ಕರ್ತೃ ಇಲ್ಲದೇನೆ ಅಥವಾ ಅದೃಷ್ಟ ಅಂತ ಹೇಳಿದ್ರಲ್ಲ, ಅದೃಷ್ಟದ್ವಾರ ಕರ್ತೃವಿನಿಂದಲೇ ಎಲ್ಲ ಕಾರ್ಯ ಉತ್ಪತ್ತಿ ಆಗುತ್ತೆ ಅಂತಂದರೆ ಗ್ರಾಮೇ ಒಂದೊಂದು ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಕೂಡ ಪ್ರೇಕ್ಷಾವತಾಂ ಜ್ಞಾನಿಗಳು ತಿಳಿದವರು ಏನು ಮಾಡ್ತಾರೆ, ಘಟ ಒಂದು ಮಡಿಕೆ ಆಗಬೇಕು ಅಂತಂದರೆ ಕುಂಬಾರ ಬೇಕು ಅಂತ ಹೇಳ್ತಾರೆ, ಗೃಹ ಮನೆ ನಿರ್ಮಾಣ ಆಗಬೇಕು ಅಂತಂದರೆ ಅದಕ್ಕೆ ಕಾರ್ಪೆಂಟ್ರ್ ಮೊದಲಾದವರು ಬೇಕು ಅಂತ ಹೇಳ್ತಾರೆ, ತಿಲದಿಂದ ಎಣ್ಣೆ ಆಗಬೇಕು ಅಂತಂದರೆ ಆಗ ಅದಕ್ಕೆ ಆ ಎಣ್ಣೆಯನ್ನು ಮಾಡ್ತಕ್ಕಂತಹ ಗಾಣಿಗಾರ ಅವನು ಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಅದೃಷ್ಟ ಇತ್ಯಾದಿ ಅದೃಷ್ಟಾದ್ವಾರ ಕರ್ತೃಕ ಸಂಗ್ರಹ,
ಇಂತಹ ಅದೃಷ್ಟದ್ವಾರ ಕರ್ತೃ ಭಿನ್ನನಾಗಿರ್ತಕ್ಕಂತಹ ಕರ್ತೃ ಅವರು ಬೇಕು ಅಂತ ಹೇಳ್ತಾರೆ. ಇದು ವ್ಯರ್ಥ ಸ್ಯಾತ್, ಇದು ವ್ಯರ್ಥ ಅಂತ ಆಗ್ತಿತ್ತು. ಯಾಕೆ? ಕರ್ತೃ ಇಲ್ಲದೇನೆ ಮನೆ ಆಗುತ್ತೆ, ಕರ್ತೃ ಇಲ್ಲದೇನೆ ಮಡಕೆ ಆಗುತ್ತೆ ಅಂತ ಆಗ್ತಾ ಇರೋದರಿಂದ ಜ್ಞಾನಿಗಳು ಬುದ್ಧಿವಂತರು ಈ ಕರ್ತೃಗಳನ್ನು ಯಾಕೆ ಒಪ್ತಾ ಇದ್ರು? ಒಪ್ಪೋದು ವ್ಯರ್ಥ ಅಂತ ಆಗ್ತಾ ಇತ್ತು. ಪ್ರೇಕ್ಷಾವಂತರು ಕರ್ತೃವನ್ನು ಒಪ್ತಾರೆ, ನೇರ ಕಣ್ಣಿಗೆ ಕಾಣುವ ಕರ್ತೃವನ್ನು ಒಪ್ತಾರೆ. ಅದು ಒಪ್ಪದೇ ಹೋಗಬೇಕಾದೀತು. ವ್ಯರ್ಥ ಸ್ಯಾತ್, ಒಪ್ಪೋದು ವ್ಯರ್ಥ ಅಂತ ಆಗ್ತಾ ಇತ್ತು. ಕುಲಾಲ ಕಾರ್ವಾದಿ ಅದೃಷ್ಟ ಅದ್ವಾರಕ ಕರ್ತೃ ಸಂಗ್ರಹ. ನೇರವಾಗಿ ಕಣ್ಣಿಗೆ ಕಾಣತಕ್ಕಂತಹ ವ್ಯಕ್ತಿಯನ್ನು ಬೇಕು ಅಂತ ಹೇಳ್ತಾರೆ ಯಾರು? ಜ್ಞಾನಿಗಳು. ಅದು ವ್ಯರ್ಥ ಸ್ಯಾತ್. ಯಾಕೆ? ಕರ್ತೃ ಇಲ್ಲದೇನೂ ಆಗುತ್ತೆ, ಅದೃಷ್ಟ ರೂಪವಾದ ಕರ್ತೃವಿದಲ್ಲೂ ಕೂಡ ಆಗುತ್ತೆ ಅಂತ ನೀವು ಒಪ್ಪುತ್ತೀರಾ ಅಂತಾದರೆ, ಜ್ಞಾನಿಗಳು ಒಳ್ಳೆ ವಿವೇಕವುಳ್ಳವರು ಇಂತಹ ಕಣ್ಣಿಗೆ ಕಾಣುವಂತಹ ಕರ್ತೃವನ್ನು ಒಪ್ಪತಕ್ಕಂಥದ್ದು ವ್ಯರ್ಥ ಅಂತ ಆಗ್ತಾ ಇತ್ತು. ಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಜ್ಞಾನಿ ಅಂತಂದರೆ ಒಂದು ತತ್ವಜ್ಞಾನಿ ಅಂತ ಆಗಬೇಕು ಅಂತಿಲ್ಲ. ಮನೆ ಕಟ್ಟಲಿಕ್ಕೆ ಜ್ಞಾನ ಇದ್ದರೆ ಸಾಕು. ಮಡಿಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನವುಳ್ಳವನು ಅವನೇನು ಹೇಳ್ತಾನೆ? ಅವನೇ ಮಡಿಕೆ ವಿಷಯದಲ್ಲಿ ಅವನೇ ಪ್ರೇಕ್ಷಾವಾನ್, ಮನೆ ಕಟ್ಟದಲ್ಲಿ ಅವನೇ ಇಂಜಿನಿಯರೇ ಪ್ರೇಕ್ಷಾವಾನ್. ಅವನ ಹತ್ರ ಕೇಳಿ, ಅವನೇನು ಹೇಳ್ತಾನೆ? ಬರೀ ಕರ್ತೃ ಇಲ್ಲದೆ ಆಗಲ್ಲ, ನೇರ ಕರ್ತೃ ಬೇಕೇ ಬೇಕು ಅಂತ ಹೇಳ್ತಾನೆ. ಅಂದರೆ ಅದಂತ ಅವರು ಈ ನೇರ ಕರ್ತೃವನ್ನು ಒಪ್ಪೋದು ವ್ಯರ್ಥ ಆಗ್ತಿತ್ತು. ಅದಕ್ಕೆ ಹಿಂದೆ ಹೇಳಿದ್ದು ಕರ್ತೃ ಕಾರಣ ಸಾಮಗ್ರಿಯಲ್ಲಿ ಸೇರಿದ್ದಾನೆ ಅಂತ. ಇವಾಗ ಕರ್ತೃ ಕಾರಣ ಸಾಮಗ್ರಿಯಲ್ಲಿ ಸೇರಲಿಲ್ಲ ಅಂತ. ಅದೇ ಅಲ್ಲಿ ಕಾರಣ ಸಾಮಗ್ರಿಯಲ್ಲಿ ಕರ್ತೃ ಸೇರಿದ್ದಾನೆ ಅಂತ ಇಟ್ಟುಕೊಂಡು ಆ ದೋಷವನ್ನು ಹೇಳಿದ್ದು. ಈಗ ಅವರು ಹೇಳ್ತಾ ಇದ್ದಾರೆ ಕಾರಣ ಸಾಮಗ್ರಿಯಲ್ಲಿ ಕರ್ತೃ ಸೇರಿದ್ರೆ ತಾನೇ ನೀವು ಹೇಳೋದೆಲ್ಲ. ಆದರೆ ಕಾರಣ ಸಾಮಗ್ರಿಯಲ್ಲಿ ಕರ್ತೃ ಸೇರೋದೇ ಇಲ್ಲ, ಉಳಿದೆಲ್ಲದೂ ಸೇರುತ್ತೆ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳಿದೆ ಆರೋದಿಂದ ಒಪ್ಪಿಲ್ಲ. ಅಲ್ಪಕಾರ್ಯೇಶ್ವಪಿ ತದಪೇಕ್ಷಾಯಾಂ ಮಹೀಧರಾದಿ ಮಹಾಕಾರ್ಯಕರಣಾಯ ಸುತರಾಂ ತದಪೇಕ್ಷಾ ಇತಿ ಭಾವ. ಅಲ್ಪವಾದ ಕೆಲಸ ಆಗಬೇಕಾದ್ರೆ ಕರ್ತೃ ಬೇಕು, ಅದೃಷ್ಟದ್ವಾರ ಕರ್ತೃ ಆಗಲ್ಲ ಅಂತಿರಬೇಕಾದ್ರೆ ದೊಡ್ಡದಾಗಿರ್ತಕ್ಕಂತಹ ಈ ಪರ್ವತ ಭೂಮಿ ಇವುಗಳ ನಿರ್ಮಾಣದಲ್ಲಿ ಒಬ್ಬ ಸಾಕ್ಷಾತ್ ಕರ್ತೃ ಬೇಕೇ ಬೇಕು ಎಂಬತಕ್ಕಂಥದ್ದು ಸುತರಾಂ ಸಿದ್ಧವಾಗುತ್ತೆ ಅಂತ. ತದನಂಗೀಕಾರೇ ಬಾಧಕ ಮಹ. ಕರ್ತೃವನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಅದರಿಂದ ಆಗತಕ್ಕಂತಹ ಬಾಧಕ ಅನಿಷ್ಟ ಏನು ಅದನ್ನು ಹೇಳ್ತಾ ಇದ್ದಾರೆ. ಅನ್ಯಥಾ ಇತಿ ಕುಲಾಲಾದೀನಾಂ ತತ್ತತ್ ಕಾರ್ಯಕರ್ತೃತ್ವಸ್ಯ ದೃಷ್ಟತ್ವಾತ್ ದೃಷ್ಟಹಾನಿ ಸ್ಯಾತ್. ಕುಲಾಲ ಮಡಿಕೆಗೆ ಕಾರಣ ಎಂಬುದಾಗಿ ಕಂಡಿದೆ, ಅದನ್ನು ಬಿಡಬೇಕಾಗುತ್ತೆ. ಯಾಕೆ? ಕರ್ತೃ ಇಲ್ಲದೆ ಕಾರ್ಯ ಆಗುತ್ತೆ. ಹಾಗಾದರೆ ಕುಲಾಲ ಘಟಕ್ಕೆ ಕಾರಣ ಎಂಬುದಾಗಿ ಕಂಡಿದೆ, ಅದನ್ನು ದೃಷ್ಟ, ಅದನ್ನು ಹಾನಿ, ಅದನ್ನು ಬಿಡಬೇಕಾಗುತ್ತೆ. ಹಾಗೆಯೇ ಕರ್ತೃ ನಿರಪೇಕ್ಷ ಕಾರಣ ಚಕ್ರಾತ್ ಕಾರ್ಯಸ್ಯ ಕ್ವಾಪಿ ಅದೃಷ್ಟತ್ವೇನ ಅದೃಷ್ಟಕಲ್ಪನಾ ಪ್ರಸಂಗ ಸ್ಯಾದಿತ್ಯರ್ಥ. ಕರ್ತೃವಿನ ಸಹಾಯ ಇಲ್ಲದೇ ಇರತಕ್ಕಂಥ ಕಾರಣಗಳ ಸಾಮಗ್ರಿ ಸಮುದಾಯದಿಂದ ಕಾರ್ಯ ಆದದ್ದು ಕಂಡಿಲ್ಲ. ಕರ್ತೃ ಇಲ್ಲದ ಕಾರಣ ಸಾಮಗ್ರಿಯಿಂದ ಕಾರ್ಯ ಆದದ್ದು ಕಂಡಿಲ್ಲ. ಕಂಡಿದೆಯಲ್ಲ, ಈಗ ಆಟೋಮೆಟಿಕ್ಕಾಗಿ ಎಲ್ಲ ನಡೆಯುತ್ತಲ್ಲ, ಆವಾಗ ಅಲ್ಲಿ ಕರ್ತೃ ಇಲ್ಲ. ಸರಿ, ಅದು ನಿರ್ಮಾಣ ಆದಮೇಲೆ ಆಯ್ತಲ್ಲ. ಯಾವುದೋ ಆಟೋಮೆಟಿಕ್ಕಾಗಿ ಅಂತ ಹೇಳ್ತಿರೋ ಅದನ್ನು ಆನ್ ಮಾಡಬೇಕು. ಆನ್ ಮಾಡಲಿಕ್ಕೆ ಒಬ್ಬ ಬೇಕೇ ಬೇಕು.
ತನ್ನಷ್ಟಕ್ಕೆ ತಾನೇ ಆನ್ ಆಗಲ್ಲ. ಅಷ್ಟೇ ಅಲ್ಲ, ಹಾಂ ಹಾಂ ಪ್ರೋಗ್ರಾಮ್ ಮಾಡಿರ್ತಾನಲ್ಲ, ಹಾಂ, ಅದರಿಂದ ಕರ್ತೃ ಬೇಕೇ ಬೇಕು. ಅದರಿಂದ ಕರ್ತೃ ಇಲ್ಲದೇನೆ ಎಲ್ಲಿ ಯಾವುದು ಕೂಡ ಆಗೋದೇ ಇಲ್ಲ. ನೀವು ಹೇಳ್ಬೋದು ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ. ಈಗ ಮೊಬೈಲು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು, ಆದರೆ ಚಾರ್ಜಿಂಗ್ ಬೇಕು. ಚಾರ್ಜಿಂಗ್ ತಾನಾಗೆ ಆಗಲ್ಲ, ನಾವು ಹಾಕಬೇಕು. ಹಾಂ ಹಾಂ ಅದನ್ನು ನಿರ್ಮಾಣ ಮಾಡಿದವನು ಇದಲ್ಲ, ಅದಕ್ಕೆ ಒಂದು ಫಂಕ್ಷನ್ ಇಷ್ಟೇ ಅಂತ, ಅದು ಎಲ್ಲನೂ ಮಾಡಲ್ಲ. ಅದು ನೀವೇನು ಅದಕ್ಕೆ ಫೀಡ್ ಮಾಡಿರ್ತಾರೋ ಅಷ್ಟು ಮಾಡುತ್ತೆ ಅಷ್ಟೇ ಹೊರತು ಉಳಿದಿದ್ದೆಲ್ಲ ಮಾಡಲ್ಲ ಅದು. ಆದ್ದರಿಂದ ಹಾಂ ಹಾಂ ಅದರಿಂದಾಗಿ ಕರ್ತೃ ಬೇಕೇ ಬೇಕು. ಅಂದರೆ ಕರ್ತೃ ಸಹಾಯ ಇಲ್ಲದೇನೆ ಕಾರಣ ಸಾಮಗ್ರಿ ಒಂದು ಕಾರ್ಯವನ್ನು ಹುಟ್ಟಿಸಿದೆ ಅನ್ನೋದಕ್ಕೆ ಎಲ್ಲಿಯೂ ಕಂಡಿಲ್ಲ. ಅದನ್ನು ನೀವು ಒಪ್ಪಬೇಕಾಗುತ್ತೆ. ಇದೇ ಅದೃಷ್ಟ ಕಲ್ಪನಾ. 10 ನಿಮಿಷ ಬಿಟ್ಟು